ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನಿತರಾನತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಛಾಯಾದೇವಿ ಶಾಪ ಕೊಟ್ಟಂತಹ ವಿಚಾರವನ್ನು ಕೇಳಿದ್ದೇವೆ. ಆಗ ತಂದೆಯಾಗಿರ್ತಕ್ಕಂತಹ ಅವರು ಕೂಡ ಹೇಳ್ತಾರೆ, ನಿನ್ನ ಕಾಲು ಬಿದ್ದು ಹೋಗಲಿ ಅಂತ ಸೂರ್ಯ ಅಂದರೆ ಛಾಯಾದೇವಿ ಶಾಪವನ್ನು ಕೊಟ್ಟಿದ್ದಾಳಲ್ವ, ಹಾಗಾದರೆ ಆ ಶಾಪವೂ ಆಗಬೇಕು, ನಿನಗೆ ಅದರಿಂದ ಯಾವ ರೀತಿಯಾದಂತಹ ತೊಂದರೆಯೂ ಆಗಬಾರದು ಅಂತನ್ನುವಂತೆ ಸೂರ್ಯದೇವ ಹೇಳ್ತಾನೆ, ಕ್ರಿಮಿಗಳು ಬಂದು ನಿನ್ನ ಕಾಲಿನ ಮಾಂಸವನ್ನು ತಿಂದು ಭೂಮಿಗೆ ಹೋಗಲಿ, ಆಗ ಕಾಲು ಬಿದ್ದಂತೆ ಆಗ್ತದೆ, ಅನಂತರ ಯೋಗದಿಂದ ಪುನಃ ಕಾಲು ಸೇರಿಕೊಳ್ಳುತ್ತದೆ, ಹೀಗಾಗಿ ನಿನಗೆ ಸುಖವೂ ಆಗ್ತದೆ ಅಂತ ಆ ಸೂರ್ಯದೇವ ಹೇಳ್ತಾನಂತೆ. ಶಾಪದ ದುಷ್ಪ್ರಭಾವ ಬಹುಕಾಲ ಇರದಂತೆ ನಿನಗೆ ಆಗ್ತದೆ ಅಂತ ಹೇಳ್ತಾರೆ. ತಂದೆ ಮಗನಿಗೆ ಸಮಾಧಾನವನ್ನು ಹೇಳಿ ಅವನನ್ನು ಸಮಾಧಾನಗೊಳಿಸ್ತಾನೆ. ಆದರೆ ಹೆಂಡತಿಯ ನಡೆ ಅವನಿಗೆ ಆಶ್ಚರ್ಯವಾಗ್ತದೆ. ಹೀಗಾಗಿ ಹೆಂಡತಿ ಛಾಯಾ ಬಳಿಗೆ ಬಂದು 4 ಪ್ರಶ್ನೆಯನ್ನು ಕೇಳ್ತಾರೆ. ಮಕ್ಕಳಲ್ಲಿ ಭೇದಭಾವವನ್ನು ಯಾಕೆ ಮಾಡ್ತಾ ಇದ್ದಿ ಅಂತ ಕೇಳಿದಾಗ ಛಾಯಾ ಮಾತನಾಡೋದಿಲ್ಲ, ನಗತಾ ಸುಮ್ಮನಾಗ್ತಾಳೆ. ಕೊನೆಗೆ ಇಷ್ಟು ವರ್ಷ ನಾಟಕ ಆಡಿ ಗೆದ್ದೆ ಅಂತ ಅವಳು ಮನಸ್ಸಿನಲ್ಲಿ ಸಂತೋಷವನ್ನು ಪಡ್ತಾಳೆ. ಇನ್ನೊಂದು, ಸುಳ್ಳು ಹೇಳಬಾರದು ಅಂತ ಅನ್ನುವುದು ಇರುತ್ತದೆ. ಸುಳ್ಳು ಬಹುಕಾಲ ಎಂದಿಗೂ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಬಾರಿ ನಾವು ಸುಳ್ಳನ್ನು ಹೇಳಿ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ, ಅದು ಕೂಡ ಸಾಧ್ಯ ಇಲ್ಲ ಅನ್ನುವಂತೆ ಕಡೆಗೆ ಸೂರ್ಯ ಕಾರಣ ಏನಿರಬಹುದು ಅಂತ ತನ್ನ ಯೋಗ ಮಾರ್ಗದಿಂದ ಅನ್ವೇಷಣೆ ಮಾಡಿದಾಗ ಎಲ್ಲ ನಿಜವಾದ ಅಂಶ ತಿಳಿದುಕೊಳ್ಳುತ್ತಾನೆ. ಮೊದಲೇ ಉರಿಯುವ ಸೂರ್ಯನಾದ್ದರಿಂದ ಕೆಡ್ಡವಾಗಿ ಅವಳನ್ನು ನಾಶ ಮಾಡಬೇಕು ಅಂತ ನಿಶ್ಚಯ ಮಾಡಿ ತಲೆ ಕೂದಲ ಹಿಡಿದು ತರಾಟೆಗೆ ತೆಗೆದುಕೊಳ್ಳುತ್ತಾನೆ. ಆಗ ಛಾಯಾದೇವಿ ಅಳುವಿಗಿಂತ ಆನಂದ ಆಗ್ತದಂತೆ. ಯಾಕೆ ಅಂದರೆ ಅಲ್ಲೆಲ್ಲ ನಡೆದದ್ದಂತಹ ವಿಚಾರವನ್ನು ಹೇಳಿಬಿಡ್ತಾಳಂತೆ ಛಾಯಾದೇವಿ. ಸೂರ್ಯ ಸಂಪೆಯನ್ನು ಹುಡುಕ್ತಾ ಮಾವನ ಮನೆಗೆ ಬರ್ತಾನೆ. ಸೂರ್ಯನ ಆವೇಶ, ಆಕ್ರೋಶ, ತೊಷ್ಟ್ರು ಉಪಚಾರವನ್ನು ಮಾಡಿ ಸನ್ಮಾನಗಳಿಂದ ಎಲ್ಲವನ್ನು ಕಡಿಮೆ ಮಾಡುತ್ತಾನೆ. ಕೋಪದಿಂದ ರಭಸವಾಗಿ ಬಂದವರಿಗೂ ಕೂಡ ಗೌರವ ಆದರಗಳನ್ನು ಮಾಡಿದ್ದೇ ಆದರೆ ಎಲ್ಲ ಕೋಪವೂ ಕೂಡ ಶಮನವಾಗ್ತದೆ ಅಂತನ್ನುವುದನ್ನು ಇದರಿಂದ ತೋರಿಸಿಕೊಡುತ್ತಾರೆ. ಆಗ ತೊಷ್ಟ್ರು ಹೇಳ್ತಾನೆ, ಸೂರ್ಯ, ನಿನ್ನ ದೇಹದ ಅತೀ ಶಾಖ, ಆ ಬೆಂಕಿಯ ಧಗೆ, ಇದು ನನ್ನ ಮಗಳಿಗೆ ತಡೀಲಿಕ್ಕಾಗಲಿಲ್ಲ. ಹೀಗಾಗಿ ನಿನ್ನಿಂದ ದೂರವಿದ್ದು ಈಗ ಕಾಡಿನ ಹಚ್ಚ ಹಸಿರಿನ ಹುಲ್ಲುಗಾವಲಿನಲ್ಲಿ ಅವಳು ಸಂಚಾರವನ್ನು ಮಾಡ್ತಾ ಇದ್ದಾಳೆ. ನಿನ್ನ ಪತ್ನಿ ಅತ್ಯಂತ ಶುಭಚಾರಿಣಿಯಾಗಿರ್ತಕ್ಕಂಥವಳು ಈಗ ತಪಸ್ವಿ ಬೇರೆ ಆಗಿದ್ದಾಳೆ. ಕೇವಲ ಎಲೆಗಳನ್ನು ಮಾತ್ರ ತಿನ್ನುತ್ತಾ ಅವಳು ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾಳೆ. ಅಷ್ಟು ಉತ್ತಮಳಾಗಿರ್ತಕ್ಕಂಥವಳು ನಿನ್ನ ಪತ್ನಿ, ಅವಳು ಯೋಗ ಮಾರ್ಗ ಸಂಪನ್ನಳಾಗಿರ್ತಕ್ಕಂಥವಳು ಅಂತ ಹೇಳಿದಾಗ ನಿನ್ನ ಪತ್ನಿಯನ್ನು ನೀನೇ ನೋಡು ಅಂತ ಆ ತೊಷ್ಟ್ರು ಹೇಳ್ತಾನಂತೆ. ಸೂರ್ಯ ಯೋಗಶಕ್ತಿಯಿಂದ ಪತ್ನಿಯ ರೂಪ ಕಂಡು ಅತ್ಯಂತ ಸಂತೋಷ ಪಡುತ್ತಾನೆ. ಅದರಿಂದ ಸಮಾಧಾನ, ಆಶ್ಚರ್ಯ, ಅವಳ ಸ್ಥಿತಿ ಕಂಡು ಅವರಿಗೆ ಅಳುವು ಬರುತ್ತದಂತೆ. ಅಂದರೆ ಪತಿ ಪತ್ನಿಯರ ಪ್ರೇಮ ಬಾಂಧವ್ಯ ಅಂದರೆ ಹಾಗಿರಬೇಕು ಅಂತನ್ನುವುದನ್ನು ಇದರಿಂದ ತಿಳಿಸಿಕೊಡುತ್ತಾರೆ. ಮಾಮನಾದ ತೊಷ್ಟ್ರುವಿನಿಗೆ ಇದೆಲ್ಲ ಗೊತ್ತಾಗ್ತದೆ. ಮತ್ತೆ ಹೇಳ್ತಾನೆ, ನೀನು ಒಪ್ಪುವುದಾದರೆ ನಿನ್ನ ರೂಪವನ್ನು ಬದಲಾಯಿಸ್ತೇನೆ ಅಂತ ಹೇಳ್ತಾನಂತೆ. ಸುಂದರ ಮತ್ತು ಸಹನೀಯವಾಗಿರ್ತಕ್ಕಂತಹ ನಿನ್ನ ರೂಪವನ್ನು ಮಾಡ್ತೇನೆ ಅಂತ ಹೇಳಿದಾಗ ಸೂರ್ಯ ಅನುಮತಿಯನ್ನು ಕೊಡುತ್ತಾನೆ. ಅದರಂತೆ ಅವನ ತೇಜಸ್ಸನ್ನು ಕಡಿಮೆ ಮಾಡ್ತಾನಂತೆ ತೊಷ್ಟ್ರು. ಸೂರ್ಯನನ್ನು ಗಾಢಕ್ಕೆ ತಿಕ್ಕಿ ತೀಡಿದಾಗ ತೇಜಸ್ಸಿನ ತುಡುಕುಗಳು ಕೆಳಗೆ ಬೀಳುತ್ತವೆ. ಸ್ವರ್ಗದ ಆ ಬಡಗಿ ಅದರಿಂದಲೇ ಸುದರ್ಶನ ಚಕ್ರವನ್ನು ನಿರ್ಮಾಣ ಮಾಡಿ ವಿಷ್ಣುವಿಗೆ ಕೊಡುತ್ತಾನೆ. ಯಾವಾಗ ಸೂರ್ಯನನ್ನು ತೊಷ್ಟ್ರು ತಿಕ್ಕಿ ತೀಡ್ತಾನೆ, ಅವನ ಕಿರಣಗಳು ಏನು ಭೂಮಿಗೆ ಬೀಳುತ್ತವೆ, ಆ ಕಿರಣಗಳಿಂದಲೇ
ವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ವಿಶ್ವಕರ್ಮ ಮಾಡಿಕೊಡುತ್ತಾನೆ ಅಂತ ಹೇಳ್ತಾರೆ. ವಿಷ್ಣುವಿಗೆ ಸುದರ್ಶನ ನೀಡಿದ ಹಿನ್ನೆಲೆಯಿಂದಾಗಿ ತ್ವಷ್ಟೃವು ಅವನ ಅಳಿಯ ಸೂರ್ಯನು ಸುಂದರನಾಗಿ ಪತ್ನಿಗೆ ಬೇಕಾದವನಾಗ್ತಾನೆ, ತೇಜಸ್ವಿಯಾಗ್ತಾನೆ. ಈಗ ಸೂರ್ಯ ಅತ್ಯಂತ ಸುಂದರ ಮತ್ತು ಸಹನೀಯ ಸೌಮ್ಯಮೂರ್ತಿಯಾಗಿದ್ದಾನೆ ಅಂತ ಹೇಳ್ತಾರೆ. ಅದೇ ಸೂರ್ಯನ ಇನ್ನೊಂದು ಆದಿತ್ಯ ರೂಪವಾಗಿ ಹಂಚಲ್ಪಟ್ಟು ಸುಂದರತಮಯವಾಗಿ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಮಾವ ತ್ವಷ್ಟೃ ಸೂರ್ಯನಿಗೆ ಹೇಳ್ತಾನೆ, ನಿನ್ನ ಪತ್ನಿ ಕುದುರೆ ರೂಪವನ್ನು ಧಾರಣ ಮಾಡಿ ಉತ್ತರ ಕುರುವಿನಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಸೂರ್ಯನಿಗೂ ಯೋಗ ಮಾರ್ಗದಿಂದ ಪತ್ನಿಯ ಪರಿಸ್ಥಿತಿ ಎಲ್ಲವನ್ನು ತಿಳಿದು ತಾನೂ ಕುದುರೆ ರೂಪವನ್ನು ಧಾರಣ ಮಾಡಬೇಕು ಅಂತ ಅನಿಸಿದಾಗ ಅವನೂ ಕುದುರೆ ರೂಪವನ್ನು ಧಾರಣ ಮಾಡ್ತಾನೆ. ಅದರಲ್ಲಿ ಪ್ರೇಮವನ್ನು ಹರತ ಇವರಿಬ್ಬರು ಒಟ್ಟಾಗ್ತಾರೆ. ಹೀಗೆ ಇವರಿಬ್ಬರು ತಮ್ಮ ಅಂದರೆ ಶಕ್ತಿಯನ್ನು ಮೂಗಿನ ಮೂಲಕ ಹೊರಗೆ ಹಾಕ್ತಾರೆ. ಆಗ ಹುಟ್ಟಿದವರೇ ಅಶ್ವಿನಿ ದೇವತೆಗಳು ಅಂತನ್ನುವುದನ್ನು ತಿಳಿಸ್ತಾರೆ. ಅಂದರೆ ಸೂರ್ಯ ಇವನು ತನ್ನ ಪತ್ನಿ ಜೊತೆಗೆ ತಾನೂ ಹಾಗೆ ಇರಬೇಕು ಅಂತನ್ನುವಂತೆ ಅವನು ಕುದುರೆ ರೂಪವನ್ನು ಧಾರಣ ಮಾಡಿ ಅವರಿಬ್ಬರು ಸಂಚಾರವನ್ನು ಮಾಡ್ತಾ ಪ್ರೇಮವನ್ನು ಮಾಡಿದ್ದರಿಂದ ಅಲ್ಲಿ ಜನ್ಮವನ್ನು ಪಡೆದವರೇ ಅಶ್ವಿನಿ ದೇವತೆಗಳು. ಅಶ್ವದಿಂದ ಜನ್ಮವನ್ನು ಪಡೆದಿದ್ದರಿಂದ ಅವರಿಗೆ ಅಶ್ವಿನಿ ದೇವತೆಗಳು ಅಂತ ಅವರಿಗೆ ಪ್ರಸಿದ್ಧರಾಗ್ತಾರೆ. ಈ ಕಡೆಗೆ ಕಾಲು ಚಾಚಿ ತಾಯಿಯಿಂದ ಶಾಪಕ್ಕೊಳಗಾದಂತಹ ಯಮನು ಇನ್ನು ಸೌಮ್ಯವಾಗಿ ಮತ್ತಷ್ಟು ಧರ್ಮವನ್ನು ಅಳವಡಿಸಿಕೊಂಡು ಧರ್ಮರಾಜ ಅಂತ ಜಗತ್ತಿನಲ್ಲಿ ಕೀರ್ತಿಯನ್ನು ಪಡೆದುಕೊಳ್ತಾನೆ. ಈ ಧರ್ಮ ಅತಿಯಾಗಿ ಕಡೆಗೆ ಪಿತೃಗಳ ಮೇಲಿನ ಒಡೆತನವೂ ಮೂಡಿ ಬರುತ್ತದೆ. ಕಡೆಗೆ ದಕ್ಷಿಣ ದಿಕ್ಕಿಗೆ ಅವನೇ ಒಡೆಯನಾಗ್ತಾನೆ. ಅಂಥೇಳಿಯೇ ನಾವು ಶ್ರಾದ್ದಾದಿ ಕರ್ಮಗಳನ್ನು ಯಾಕೆ ದಕ್ಷಿಣ ದಿಕ್ಕಿಗೆ ಮಾಡಬೇಕು ಅಂದರೆ ಪಿತೃದೇವತೆಗಳು ವಿಶೇಷವಾಗಿ ಯಮಧರ್ಮರಾಜ ಆ ದಿಕ್ಕಿನಲ್ಲಿ ಇರ್ತಾನೆ ಅಂತನ್ನುವುದರಿಂದ ದಕ್ಷಿಣ ದಿಕ್ಕಿಗೆ ಆ ಎಲ್ಲ ಕಾರ್ಯಗಳನ್ನು ಮಾಡುವುದು ಅಂತ ತಿಳಿಸ್ತಾರೆ. ತಪಶಕ್ತಿಯಿಂದ ಎಂತಹ ಅಪರಾಧವನ್ನು ತೊಳೆದುಕೊಂಡು ಪೂಜ್ಯರಾಗಬಹುದು ಅಂತನ್ನುವುದಕ್ಕೆ ಯಮಧರ್ಮರಾಜನೇ ಸಾಕ್ಷಿ ಅಂತನ್ನುವುದನ್ನು ಹೇಳ್ತಾರೆ. ಅಂತಹ ಯಮನಿಗೆ ಪಿತೃಗಳಿಗೆ ಪೂಜೆ ಸಲ್ಲಿಸುವಾಗ ಕಾಲನ್ನು ಚಾಚದೆ ಮೊಣಕಾಲನ್ನು ನೆಲಕ್ಕೆ ಊರಿ ಪಿತೃಕಾರ್ಯ ಆಚರಣೆ ಮಾಡಬೇಕು ಅಂತನ್ನುವ ನಿಯಮ ಬಂತು. ನೋಡ್ರಿ, ಪಿತೃತರ್ಪಣವನ್ನು ಕೊಡ್ತಾ ಇರುವಾಗ ಆಗಲಿ ಅಥವಾ ಪಿಂಡ ಪ್ರದಾನವನ್ನು ಮಾಡ್ತಾ ಇರುವಾಗಲಿ ಯಾಕೆ ಮೊಣಕಾಲನ್ನು ಮಡಿಚಿಟ್ಟು ನಾವು ಕೊಡಬೇಕು ಅಂದರೆ ಈ ಕಾರಣಕ್ಕೆ ಅಂತನ್ನುವುದನ್ನು ತಿಳಿಸ್ತಾರೆ. ಇನ್ನು ಇನ್ನೊಬ್ಬ ಮಗನಾದಂತಹ ವೈವಸ್ವತನು ಇವನು ಮನ್ವಂತರದ ಅಧಿಪತಿಯಾಗಿ ಅವನು ಉತ್ತಮನಾಗ್ತಾನೆ. ಸಂಕಲ್ಪಗಳಲ್ಲಿ ಮೊದಲಿಗೆ ಅವನ ಹೆಸರು ನೋಡಿ, ನಾವು ಸಂಧ್ಯಾವಂದನೆ ಸಂಕಲ್ಪ ಮಾಡಬೇಕಂದ್ರೆ ವೈವಸ್ವತ ಮನ್ವಂತರಿ ಕಲಿಯುಗೆ ಪ್ರಥಮಚರಣೆ ಅಂತ ಮಾಡ್ತೀವಿ. ಅಂದರೆ ಅಷ್ಟು ಉತ್ತಮನಾಗಿರ್ತಕ್ಕಂಥವನು ಆ ವೈವಸ್ವತ ಮನ್ವಂತರು ಅಂತನ್ನುವುದನ್ನು ತಿಳಿಸ್ತಾರೆ. ಹಾಗೆ ಕೀರ್ತಿಯನ್ನು ಅವನು ಪಡಿತಾನೆ ಅಂತ ಹೇಳ್ತಾರೆ. ಆದ್ದರಿಂದ ತಾಳ್ಮೆ, ಪಿತೃ ಮಾತೃಭಕ್ತಿ ಇವೆಲ್ಲವೂ ಇದ್ದಾಗ ಉತ್ತಮನಾಗಿರ್ತಕ್ಕಂತಹ ವ್ಯಕ್ತಿ ಆಗುವುದರಲ್ಲಿ ಯಾವ ಸಂದೇಹ ಇಲ್ಲ ಅಂತ ತಿಳಿಸ್ತಾರೆ. ಆದ್ದರಿಂದ ತಂದೆ ತಾಯಿಗಳಲ್ಲಿ ಭಕ್ತಿ ಹಾಗೂ ಉತ್ತಮವಾದ ತಾಳ್ಮೆ ಇದ್ದಾಗ ಯಾವುದೇ ಕರ್ಮಗಳನ್ನು ಅವಶ್ಯವಾಗಿ ಮಾಡಬಹುದು, ಯಾವುದೇ ಧರ್ಮವನ್ನು ಆಚರಣೆ ಮಾಡಬಹುದು. ನಮ್ಮಲ್ಲಿ ತಾಳ್ಮೆ ಇಲ್ಲ ಅಂತಾದರೆ, ಸಹನ ಶಕ್ತಿ ಇಲ್ಲ ಅಂತಾದರೆ ಯಾವ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸಹನ ಶಕ್ತಿ ಇದು ಅತ್ಯಂತ ಅವಶ್ಯಕವಾದದ್ದು ಅಂತ ಹೇಳ್ತಾರೆ. ಲಕ್ಷ ಲಕ್ಷ ವರ್ಷಗಳವರೆಗೆ ಅದು ಸಂಕಲ್ಪದಲ್ಲಿ ಸ್ಮರಣೀಯವಾಗಿ ಇರುವಂತಹದ್ದು. ಅಷ್ಟು ಆ ವೈವಸ್ವತ ಮನುವಿಗೆ ಬಂದಂತಹ ಕೀರ್ತಿ ಅಂತ ಹೇಳ್ತಾರೆ. ಇದು ಇನ್ನೊಬ್ಬ ಮಗಳಾದ ಯಮುನೆ, ಅವಳು ನದಿಯಾಗಿ ಹರಿತಾಳೆ. ಯಾರು ಆ ಯಮುನೆಯಲ್ಲಿ ಸ್ನಾನ ಮಾಡುತ್ತಾರೆ ಅವರ ಎಲ್ಲ ಪಾಪಗಳನ್ನು ತೊಳೆದು ಹಾಕ್ತಾಳೆ ಯಮುನ. ಅಷ್ಟು ಉತ್ತಮಳಾಗಿರ್ತಕ್ಕಂಥವಳು. ಕೃಷ್ಣನ ರಾಸಲೀಲೆಗಳಿಗೆಲ್ಲ ವಿಹಾರ ತಾಣ ಅಂತ ಕರೆಸಿಕೊಂಡಿರತಕ್ಕಂಥವಳು. ಅವಳ ಭಾಗ್ಯಕ್ಕೆ ಎಡೆಯೇ ಇಲ್ಲ ಅಂತ ಹೇಳ್ತಾರೆ. ಸುದರ್ಶನವನ್ನು ಪರಮಾತ್ಮನಿಗೆ ಅರ್ಪಿಸಿದಂತೆ ನಾವು ಹರಿಪ್ರಿಯವಾದ ಚಿಹ್ನೆಗಳನ್ನು ಧರಿಸಿದರೆ ಪತ್ನಿಗೂ ಪ್ರಿಯರಾಗ್ತೇವೆ. ನೋಡಿ, ಯಾಕೆ ಶಂಖಚಕ್ರ ಧಾರಣೆಯನ್ನು ಮಾಡಬೇಕು ಅಂದರೆ ಅನೇಕ ಪುರಾಣಗಳಲ್ಲಿ ಹೇಳ್ತಾರೆ, ಅವು ಪರಮಾತ್ಮನ ಆಯುಧಗಳು. ಅವುಗಳನ್ನು ನಾವು ಧಾರಣ ಮಾಡುವುದರಿಂದ ಯಾವ ದುಷ್ಟಶಕ್ತಿಗಳು ನಮಗೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಇನ್ನೊಂದು, ಪರಮಾತ್ಮನ ನಾಮಗಳನ್ನು ಚಿಹ್ನೆಗಳನ್ನು ಧಾರಣ ಮಾಡಿದರೆ ನಿಜವಾಗಿ ನಾವು ವೈಷ್ಣವರು ಅಂತ ಕರೆಸಿಕೊಳ್ಳುತ್ತೇವೆ. ಆದ್ದರಿಂದ ಈ ಎಲ್ಲ ಕಾರಣಕ್ಕಾಗಿ ಆ ನಾಮಗಳನ್ನು ಧಾರಣ ಮಾಡಬೇಕು ಅಂತನ್ನುವುದನ್ನು, ಆಯುಧಗಳನ್ನು ಧಾರಣ ಮಾಡಬೇಕು ಅಂತನ್ನುವುದನ್ನು ತಿಳಿಸ್ತಾರೆ. ಹೀಗೆ ಆ ಎಲ್ಲ ಶಂಖಚಕ್ರಾದಿಗಳನ್ನು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ 3 ಮಕ್ಕಳು ಉತ್ತಮರಾಗಿ
ಇಡೀ ಸಮಸ್ತ ಜಗತ್ತಿನಲ್ಲಿ ಕೀರ್ತಿ ಸ್ಥಾನ ಸನ್ಮಾನಗಳನ್ನು ಪಡೆದರು ಅಂತರುವುದನ್ನು ಹೇಳ್ತಾರೆ. ಈ ಕಡೆಗೆ ಈ ಛಾಯಾದೇವಿಯಲ್ಲಿಯೇ ಹುಟ್ಟಿದ ಶನಿ ಗ್ರಹಗಳಲ್ಲಿ ಒಬ್ಬನಾಗಿ ಬರೆದರೆ ವಿಶೇಷವಾಗಿ ಸಜ್ಜನರಿಗೆ ಹರಿಯ ಸ್ಮರಣೆ ಮಾಡಿಸುವವನಾಗ್ತಾನೆ. ಸರ್ವ ಲೋಕಗಳಿಂದಲೂ ಪೂಜಿಸಲು ಬಿಡುವ ಗ್ರಹ ಅಂತ ಆ ಶನೀಶ್ವರ ಕರೆಸಿಕೊಳ್ಳುತ್ತಾನೆ ಅಂತ ಅದನ್ನು ಹೇಳ್ತಾರೆ. ಇನ್ನು ಈ ಕಡೆ ಹುಟ್ಟಿದಂತಹ ಅಶ್ವಿನಿ ದೇವತೆಗಳಂತೂ ದೇವತೆಗಳಿಗೆ ವೈದ್ಯರಾಗಿ ಅವರು ಇರುತ್ತಾರೆ ಅಂತ ಅದನ್ನು ಹೇಳ್ತಾರೆ. ದೇವತೆಗಳಿಗೂ ಅವರ ಉಪಕಾರ ಊರ್ಜಿತ ಅಂದ ಮೇಲೆ ಇನ್ನು ಮನುಷ್ಯರೆಲ್ಲರೂ ಅವರನ್ನು ಅವಶ್ಯವಾಗಿ ಸ್ಮರಣೆ ಮಾಡಲೇಬೇಕು. ಅಷ್ಟು ಉತ್ತಮರಾಗಿ ಅಶ್ವಿನಿ ದೇವತೆಗಳು ಅಂತರುವುದನ್ನು ತಿಳಿಸ್ತಾರೆ. ಇನ್ನು ಸೂರ್ಯ ಇವನು ಪ್ರತಿನಿತ್ಯ ಬೆಳಗಾಗುವಾಗ ಎಲ್ಲ ಸತ್ಕರ್ಮಗಳು ಸಂಚಾಲಕನಾಗಿ ಪುಣ್ಯದ ಧ್ವಜವನ್ನು ಹಾರಿಸುವವನು. ಎಲ್ಲ ಗ್ರಹಗಳಿಗೂ ರಾಜ. ಸೌಮ್ಯ ಎತ್ತು ಕಾಲಕ್ಕೆ ರೂಪ ಅಂದರೆ ಹೆಸರು ವಾರ ತಿಥಿ ನಕ್ಷತ್ರ ಕೊಟ್ಟಂಥವಳು. ಛಾಯ ಇವಳು ನೆರಳೆನಿಸಿ ಸೂರ್ಯನ ಬಿಸಿಲಿಗೆ ತಂಪು ಬೆರೆಸಿ ಬೆಚ್ಚಗಿನ ಅನುಭವ ತಂಪಿನ ಸುಖವನ್ನು ಕೊಡಿಸುವಳು ನೋಡಿ ಅಂಥೇಳಿ. ಎಲ್ಲಾದರೂ ನೆರಳಿತ್ತು ಅಂತಾದರೆ ಮೊದಲು ಹೋಗಿ ನಾವು ನಿಲ್ತೇವೆ, ಯಾಕೆಂದರೆ ಬಿಸಿಲಿನ ತಾಪವನ್ನು ತಡೆದುಕೊಳ್ಳಿಕ್ಕಾಗೋದಿಲ್ಲ. ಅಷ್ಟು ಅವಳು ಉತ್ತಮರಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಿರುವಂತಹದ್ದು ಅಂತ ಹೇಳ್ತಾರೆ. ಉರಿ ಬಿಸಿಲಿನಲ್ಲಿ ಭಾರ ಹೊತ್ತು ಬಳಲಿ ಬಂದವರಿಗೆ ಮರದ ಛಾಯ ನೆರಳಿನ ಆನಂದ ಇದು ಸ್ವರ್ಗದ ಸುಖಕ್ಕೆ ಸಮನಾದದ್ದು ಅಂತನ್ನುವುದನ್ನು ತಿಳಿಸ್ತಾರೆ. ಅಷ್ಟು ಆ ಛಾಯೆಯ ಮಹತ್ವ ಅಂತನ್ನುವುದನ್ನು ಹೇಳ್ತಾರೆ. ಈ ಕಡೆಗೆ ಸಾವರ್ಣಿ ಬರುವಂತರೂ ಮೊದಲ ಮಗನಂತೆ ಇಡೀ ಮನ್ವಂತರಕ್ಕೆ ಅಧಿಪತಿಯಾಗಿ ಅವನು ಮೆರಿತಾನೆ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಜಪ ಕುಸುಮ ಸಂಕಾಶ ಕಾಶ್ಯಪೇಯಂ ಮಹಾದ್ಯುತ ತಮೋರಿಂ ಸರ್ವಪಾಪಗ್ಧ ಪ್ರಣತೋಸ್ಮಿ ದಿವಾಕರಂ. ಆದ್ದರಿಂದ ಸೂರ್ಯನನ್ನು ವಿಶೇಷವಾಗಿ ಉಪಾಸನೆ ಮಾಡಬೇಕು. ಯಾಕೆಂದರೆ ನಮಗೆ ಏನೇ ಅನಾರೋಗ್ಯವಾದರೆ ಆ ಎಲ್ಲ ಅನಾರೋಗ್ಯವನ್ನು ಪರಿಹಾರ ಮಾಡತಕ್ಕಂಥವನು ಸೂರ್ಯ. ಅಂಥೇಳಿಯೇ ಸೂರ್ಯನನ್ನು ಎಷ್ಟು ಉಪಾಸನೆ ಮಾಡುತ್ತೇವೆ ಅಷ್ಟು ಉತ್ತಮವಾದ ಆರೋಗ್ಯವನ್ನು ಸೂರ್ಯ ನಮಗೆ ತಂದು ಕೊಡುತ್ತಾನೆ. ನೋಡಿ, ಯಾರು ಸೂರ್ಯೋದಯ ಕೇಳ್ತಾರೆ ನೋಡಿ ಅಂಥೇಳಿ ನಾವು ಯಾರಿಗೆ ವಿಟಮಿನ್ ಡಿ ಇವೆಲ್ಲ ಕಡಿಮೆ ಇರ್ತವೆ ಬಿಸಿಲಿನಲ್ಲಿ ನಿಂದಿರಬೇಕು ಅಂತ ಹೇಳ್ತಾರೆ ಡಾಕ್ಟರ್. ಯಾಕೆ ಅಂದರೆ ಅಷ್ಟು ಆ ಸೂರ್ಯನಿಗೆ ಇರುವಂತಹ ಮಹತ್ವ. ಆ ಸೂರ್ಯನ ಕಿರಣಗಳು ನಮ್ಮ ದೇಹದ ಮೇಲೆ ಬಿದ್ದರೆ ಎಲ್ಲ ವಿಧವಾದ ಅನಾರೋಗ್ಯ ಪರಿಹಾರವಾಗ್ತದೆ, ಆರೋಗ್ಯ ಪ್ರಾಪ್ತಿಯಾಗ್ತದೆ. ಅಷ್ಟು ಸೂರ್ಯನಿಗೆ ಇರುವಂತಹ ಮಹತ್ವ ಅಂತ ತಿಳಿಸ್ತಾರೆ. ವೈವಸ್ವತ ಮನುವಿಗೆ ಮಕ್ಕಳಾಗಿರಲಿಲ್ಲ. ಆಗ ಅವನು ಗಂಡು ಮಗು ಆಗಬೇಕು ಅಂತ ಅಪೇಕ್ಷಾ ಮಾಡಿ ಮಿತ್ರ ವರುಣರನ್ನು ಕುರಿತು ಯಜ್ಞವನ್ನು ಮಾಡ್ತಾನೆ. ಶ್ರದ್ಧೆಯಿಂದ ಮಾಡಿದಂತಹ ಕರ್ಮಫಲ ಇದು ಅತ್ಯಂತ ಫಲ ಕೊಡುವುದರಲ್ಲಿ ನಿಶ್ಚಿತವಾದದ್ದು. ಅದರಲ್ಲೂ ಸ್ವಯಂಭುವನು ಮಾಡಿದ ಕರ್ಮ ಅಂದ ಮೇಲೆ ಇಡೀ ಮಾನವ ಕುಲದಲ್ಲೇ ಉತ್ತಮವಾದದ್ದು, ಅಪೂರ್ವವಾದ ಆಹುತಿಯನ್ನು ಕೊಟ್ಟದ್ದಾಗಿ ಎಲ್ಲರೂ ಮನುವನ್ನು ಮನಸ್ಸಿನಲ್ಲಿ ತುಂಬ ಹೊಗಳುತ್ತಾರೆ. ಅವನು ಮಾಡುವಂತಹ ಆಚಾರ ಶಾಸ್ತ್ರಜ್ಞಾನ ಎಲ್ಲವನ್ನು ಕೊಂಡಾಡ್ತಾರೆ. ಯಜ್ಞದ ಫಲವಾಗಿ ಅವರ ಅನುಗ್ರಹದಿಂದ ತೇಜಸ್ವಿಯಾದ ಇಲಾ ಎಂಬ ಮಗಳು ಜನ್ಮವನ್ನು ಪಡೆಯುತ್ತಾಳೆ. ದಿವ್ಯವಾಗಿ ವಸ್ತ್ರ ಆಭರಣಗಳಿಂದ ಅಲಂಕೃತಳಾಗಿ ಸರ್ವಾಂಗ ಸುಂದರಳಾಗಿ ಕಾಂತಿಯಿಂದ ಹೊಳಿತಾ ಎಲ್ಲರ ಎದುರಿಗೆ ಬರುತ್ತಾಳೆ. ಅವಳನ್ನು ಕಂಡು ಅಲ್ಲಿರುವ ಮುನಿಗಳು ಮನುಷ್ಯರು ದೇವಗಂಧರ್ವರು ಎಲ್ಲರೂ ಕೂಡ ಮರುವಿನ ತಪಸ್ಸಿನ ಮಹಿಮೆಯನ್ನು ಬಾಯಿ ತುಂಬ ಹೊಗಳುತ್ತಾರೆ. ಆದ್ದರಿಂದ ಕೈಯಾರೆ ಮಾಡಿದ್ದಕ್ಕೆ ಕಣ್ಣೆದುರಿಗೆ ಸತ್ಫಲವನ್ನು ಅನುಭವಿಸ್ತಾರೆ. ಆದ್ದರಿಂದ ನಾವು ಮಾಡತಕ್ಕಂತಹ ಕರ್ಮಗಳಿಗೆ ಪರಮಾತ್ಮ ಎಲ್ಲವನ್ನು ಇಲ್ಲೇ ಅನುಭವಿಸ್ಲಿಕ್ಕೆ ಕೊಡ್ತಾನೆ. ಎಲ್ಲೋ ಕೆಲವು ಜನ್ಮಾಂತರಗಳಿಗೆ ನಾವು ಅನುಭವಿಸಬೇಕು. ಆದರೆ ಮಾಡಿದಂತಹ ಪುಣ್ಯದ ಕರ್ಮ ಇರಬಹುದು ಅಥವಾ ಪಾಪದ ಕರ್ಮ ಇರಬಹುದು, ಎಲ್ಲವನ್ನು ನಾವು ಇಲ್ಲಿಯೇ ಅನುಭವಿಸಬೇಕು. ಎಲ್ಲವನ್ನು ಪರಮಾತ್ಮ ಇಲ್ಲಿಯೇ ಅನುಭವಿಸಲಿಕ್ಕೆ ಕೊಡ್ತಾನೆ ಅಂತರುವುದನ್ನು ತಿಳಿಯಬೇಕು. ಮಗಳಾಗಿ ಬಂದು ಮುದ್ದಾಗಿ ನಿಂತವಳನ್ನು ಆದರದಿಂದ ಬಾಮಗಳೇ ಅಂತ ಕರೀತಾನೆ. ಅವಳು ಧರ್ಮದ ಮಾತನ್ನೇ ಆಡ್ತಾ ಹೇಳ್ತಾಳೆ, ರಾಜನೇ ನಾನು ಮಿತ್ರಾವರುಣರ ಅನುಗ್ರಹದಿಂದ ಜನ್ಮವನ್ನು ಪಡೆದವಳು ಅಂದ ಮೇಲೆ ನಾನು ಅವರಿಗೆ ಮಗಳಾಗಿರತಕ್ಕಂಥವಳು, ಅವರ ಬಳಿಗೆ ಹೋಗಿ ಅಪ್ಪಣೆ ಪಡೆದು ಬರುತ್ತೇನೆ ಅಂತ ಹೇಳಿದಾಗ, ಯಾಕೆ ಎಂದರೆ ಅವರಿಗೆ ಮಗಳಾದ ನಾನು ಅವರಿಗೆ ತಿಳಿಸದೆ ಅವರ ಸಂಕಲ್ಪ ಮೀರಿ ಬಂದರೆ ಅವರಿಗೆ ಅವಮಾನವನ್ನು ಮಾಡಿದಂತೆ ಆಗ್ತದೆ. ನಾನು ಕೊಂದ ಧರ್ಮ ಮುಂದೆ ನಮ್ಮನ್ನು ಎಂದಿಗೂ ಕೊಲ್ಲಬಾರದು. ಆದ್ದರಿಂದ ಅಂದರೆ ಇದರಿಂದ ನಮಗೆ ಏನು ತಿಳಿಸ್ತಾರೆ ಅಂತಂದರೆ, ನಮ್ಮ ಧರ್ಮವನ್ನು ನಾವು ಯಾವ ಧರ್ಮದಲ್ಲಿ ಬಂದಿದ್ದೇವೆ, ಯಾವ ಜನ್ಮದಲ್ಲಿ ಬಂದಿದ್ದೇವೆ, ಆ ವೈಷ್ಣವ ಜನ್ಮ ಇರ್ಬೋದು ಅಥವಾ ವೈಶ್ಯವೃತ್ತಿ ಇರ್ಬೋದು ಅಥವಾ ಕ್ಷಾತ್ರ ಧರ್ಮ ಇರ್ಬೋದು, ಹೀಗೆ ಆಯಾ ಧರ್ಮಗಳಲ್ಲಿ
ಆ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿದಾಗ ನಿಜವಾಗಿ ನಮ್ಮ ಜನ್ಮ ಸಾರ್ಥಕವಾಗ್ತದೆ. ನಾನು ವೈಷ್ಣವನಾಗಿ ಜನ್ಮವನ್ನು ಪಡೆದು ವೈಷ್ಣವೋಚಿತವಾದ ಕರ್ಮಗಳನ್ನು ಮಾಡದೇನೆ ನಾನು ಜೀವನವನ್ನು ಮಾಡುತ್ತೇನೆ ಅಂದರೆ ಅದು ಎಂದಿಗೂ ಒಳ್ಳೆಯದಲ್ಲ. ಆದ್ದರಿಂದ ನಾವು ಮಾಡಬೇಕಾದ ಧರ್ಮವನ್ನು ತಿಳಿದು ಅವಶ್ಯವಾಗಿ ಆ ಕರ್ಮಗಳನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಮನುವಿಗೂ ಅವಳ ಮಾತು ಸರಿ ಅಂತ ಅನಿಸ್ತದೆ. ಹಾಗೇ ಆಗಲಿ ಅಂತ ಆ ಮಿತ್ರಾವರುಣರ ಬಳಿಗೆ ಬರ್ತಾಳೆ. ಅವರಿಗೆ ನಮಸ್ಕಾರವನ್ನು ಮಾಡಿ ಭಕ್ತಿಯಿಂದ ಮನು ಮಹಾರಾಜನ ಬಳಿ ನಾನು ಇರಬಹುದಾ ಅಂತ ಕೇಳಿದಾಗ ಅವರು ಇಲಾಳ ಧರ್ಮಪ್ರಜ್ಞೆಯನ್ನು ಮೆಚ್ಚಿ ದೇವತೆಗಳಿಗೆ ಧರ್ಮ ಮಾರ್ಗದಿಂದಲೇ ಅತ್ಯಂತ ಸಂತೋಷವಾಗ್ತದೆ ಅಂತ ಹೇಳಿ, ನೀನು ಮನುವಿನ ಗಂಡು ಮಗನಾಗಿ ಅವನ ವಂಶವನ್ನು ಬೆಳೆಸ್ತೀಯ, ನೀನು ಗಂಡ ಆದಾಗ ಸುದ್ಯುಮ್ನ ಅಂತ, ಹೆಗ್ಗಸಾದಾಗ ಇಲಾ ಅಂತ ಖ್ಯಾತಿಯನ್ನು ಪಡೀತೀಯ ಅಂತ ಅವರು ಅನುಗ್ರಹವನ್ನು ಮಾಡಿದ್ದರಿಂದ ಹೀಗೆ ಆ ಇಲಾ ಅಂತನ್ನುವವಳು ಎರಡು ವಿಧವಾಗಿ ಜೀವನವನ್ನು ನಡೆಸ್ತಾಳೆ. ಮನೋರ ವಂಶಧರ ಪುತ್ರ ತ್ವಮೇವಚ ಭವಿಷ್ಯಸಿ ಅಂತ ಅವರು ಅನುಗ್ರಹ ಮಾಡಿದ್ದರಿಂದ ಹೀಗೆ ಹೆಸರು ಪಡೆದು ಮನುವಿನ ಮನೆಗೆ ಬರ್ತಾ ಇದ್ದಾಗ ದಾರಿಯಲ್ಲಿಯೇ ಆ ಇಲೆಗೆ ಚಂದ್ರನ ಮಗನಾದ ಬುಧನು ಕಾಣುತ್ತಾನೆ. ಅವಳನ್ನು ಮೋಹಿಸಿ ಮುಂದೆ ಪುತ್ರನನ್ನು ಪಡೆಯುತ್ತಾನೆ. ಅವನೇ ಪುರೂರವ ಅಂತನ್ನುವುದನ್ನು ಹೇಳ್ತಾರೆ. ಹೀಗೆ ಇಲೆಗೆ ಬುಧನಿಂದ ಪುರೂರವ ಅಂತನ್ನುವ ಮಗನು ಹುಟ್ಟುತ್ತಾನೆ. ಬುಧ ಚಂದ್ರನ ಮಗ ಅಂದ ಮೇಲೆ ಪುರೂರವ ಚಂದ್ರನ ಮೊಮ್ಮಗ. ಹೀಗಾಗಿ ಇಳೆಯಿಂದ ಚಂದ್ರನ ವಂಶ ಬೆಳೀತು ಅಂತನ್ನುವುದನ್ನು ತಿಳಿಸ್ತಾರೆ. ಆ ಮಗನನ್ನು ಕರೆದುಕೊಂಡು ಮನುವಿಗೆ ಬಂದ ಕೆಲ ದಿನಗಳಲ್ಲಿಯೇ ಈ ಇಲ ಮಿತ್ರಾವರುಣರ ಅನುಗ್ರಹ ಬಲದಿಂದ ಸುದ್ಯುಮ್ನ ಅಂತ ಗಂಡಾಗ್ತಾನೆ. ಮನುವು ಆ ಸುದ್ಯುಮ್ನಿಗೆ ವಿವಾಹವನ್ನು ಮಾಡಿದಾಗ ಅವನಿಂದ ಸೂರ್ಯ ವಂಶ ಬೆಳೀತದೆ. ಅವನಿಗೆ ಉತ್ಕಲ, ಗಯ, ವಿನತಾಶ್ವ ಅಂತನೋ 3 ಜನ ಮಕ್ಕಳು ಅಲ್ಲಿ ಜನ್ಮವನ್ನು ಪಡೆಯುತ್ತಾರೆ. ಉತ್ಕಲನಾಗಿ ಆಳಿದ ದೇಶಕ್ಕೆ ಇಂದಿಗೂ ಉತ್ಕಲ ದೇಶ, ಅದೇ ಜಗನ್ನಾಥನ ದಿವ್ಯ ಕ್ಷೇತ್ರ, ಅದೇ ಒರಿಸ್ಸಾ ಕ್ಷೇತ್ರ ಅಂತನ್ನುವುದನ್ನು ಹೇಳುತ್ತಾರೆ. ಇನ್ನೊಬ್ಬ ಮಗನಾದಂತಹ ಗಯನಂತೂ ತನ್ನ ದೇಶವನ್ನು ರಾಜಧಾನಿ ಮಾಡಿಕೊಂಡು ಇಡೀ ಊರನ್ನು ಆಳ್ತಾನೆ. ಇಂದಿಗೂ ಅದು ಗಯ ಅಂತ ಹೇಳಿ ಪ್ರಸಿದ್ಧವಾದದ್ದು ಅಂತ ಹೇಳುತ್ತಾರೆ. ಇನ್ನೊಬ್ಬ ಮಗ ವಿನತಾಶ್ವ, ಇವನು ಪಶ್ಚಿಮ ದೇಶಕ್ಕೆ ಅಧಿಪತಿಯಾಗಿ ಅವನು ಹೀಗೆ 3 ಮಕ್ಕಳು ಅತ್ಯಂತ ಉತ್ತಮರಾಗಿ ಜೀವನವನ್ನು ನಡೆಸ್ತಾರೆ. ದೇವತೆಗಳ ಅನುಗ್ರಹ ತಲೆಮಾರುಗಳನ್ನು ದಾಟಿ ಸಾಲು ಸಾಲು ಮಂಗಳವಾಗ್ತದೆ. ಆದ್ದರಿಂದ ಅಂಥೇಳಿಯೇ ಯಾಕೆ ಹೆಚ್ಚು ಹೆಚ್ಚು ದೇವತಾ ಕಾರ್ಯ ಮಾಡಬೇಕು ಅಂದರೆ ನಾವು ಮಾಡೋದು ಅತ್ಯಂತ ಅಲ್ಪ. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದರಲ್ಲಿ ಕೊನೆಯ 100ರಲ್ಲಿ ಕೊನೆಯ 1 ಭಾಗದಲ್ಲಿ 1 ಅಂಶ ನಾವು ಮಾಡುತ್ತೇವೆ. ಅಷ್ಟು ಧರ್ಮಗಳನ್ನು ಮಾಡಲಿಕ್ಕೆ ನಮ್ಮ ಶಾಸ್ತ್ರ ಹೇಳಿದೆ. ಆದರೆ ಅದನ್ನು ನಾವು ಪ್ರಯತ್ನಪೂರ್ವಕ ಮಾಡಿದಾಗ ಆ ದೇವತೆಗಳ ಅನುಗ್ರಹ ಭಾಗವತದಲ್ಲಿ ಹೇಳ್ತಾರೆ. ಏನು ಅಂದರೆ ನಾವು ಧರ್ಮ ಕಾರ್ಯ ನಮ್ಮ ಜೀವನ ಹೇಗೆ ಅಂದರೆ ನೋಡಿ, ಯಜ್ಞಯಾಗಾದಿಗಳನ್ನು ಮಾಡಬೇಕು. ನಮಗೆ ಏನೇ ಅಪೇಕ್ಷಾ ಇದ್ದಾಗ ಆ ಅಪೇಕ್ಷಾಗಳು ಪೂರ್ಣವಾಗಬೇಕು ಅಂತಾದರೆ ಯಜ್ಞದ ಮೂಲಕವಾಗಿ ದೇವತೆಗಳಿಗೆ ಹವಿಸ್ಸನ್ನು ಸಮರ್ಪಣೆ ಮಾಡಿದಾಗ ಆ ದೇವತೆಗಳು ಪ್ರಸನ್ನರಾಗಿ ಅನುಗ್ರಹವನ್ನು ಮಾಡುತ್ತಾರೆ. ಆಗ ನಮ್ಮ ಎಲ್ಲ ಕಾರ್ಯಗಳು ಪೂರ್ಣವಾಗ್ತದೆ. ಆದ್ದರಿಂದ ಈ ರೀತಿಯಾದ ಜೀವನ ಚಕ್ರ ನಮ್ಮದು. ಇದರಲ್ಲಿ ಒಂದು ನಾವು ಬಿಟ್ಟರೂ ಅದು ನಮ್ಮ ಜೀವನ ಅದು ಪರಿಪೂರ್ಣವಾಗುವುದಿಲ್ಲ ಅಂತನ್ನುವುದನ್ನು ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಹಾಗೆ ಯಾವಾಗಲೂ ಮಂಗಳ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಉತ್ಕಲನಿಗೆ ಹುಟ್ಟಿದ 3 ಮಕ್ಕಳು ಸಹ 3 ಲೋಕಗಳಲ್ಲಿ ಮಹಾಕೀರ್ತಿವಂತರಾಗಿ ಬೆಳೆಯುತ್ತಾರೆ. ದೈತ್ಯರನ್ನು ಸಂಹಾರ ಮಾಡುವುದರಲ್ಲಿ, ಮಾನವರನ್ನು ಬೀರಿಸುವುದರಲ್ಲಿ ಮೇಲಿನ ಲೋಕದ ದೇವತೆಗಳು ಸಹ ಸೇವಿಸುವಲ್ಲಿ ಅವರು ಹೆಸರುವಾಸಿಯಾಗ್ತಾರೆ ಅಂತ ಹೇಳ್ತಾರೆ. ದೇವತೆಗಳ ಅನುಗ್ರಹ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಮುಂದುವರಿತದೆ ಅಂತ ತಿಳಿಸ್ತಾರೆ. ಈ ಉತ್ಕಲನಿಗೆ ದೃಷ್ಟಕ, ಅಂಬರೀಷ, ದಂಡಕ ಅಂತನ್ನುವ 3 ಜನ ಮಕ್ಕಳು. ಅದರಲ್ಲೂ ಮಹಾತ್ಮನಾದ ದಂಡಕ ಅಂತೂ ಅಂದರೆ ಶುಕ್ರಾಚಾರ್ಯರ ಮಗಳಾದ ರಜಾ ಎಂಬುವರನ್ನು ಮೋಹಿಸಿ ಅವರ ಶಾಪದಿಂದ ಇಡೀ ನಗರವೇ ಕಲ್ಲು ಮಳೆಯ ಆಕ್ರಮಣಕ್ಕೊಳಗಾಗಿ ಇಡೀ ಊರೇ ಬರಿದಾಗ್ತದೆ. ಕೊನೆಗೆ ಪ್ರಾಣಿ ಪಶುಗಳ ಕಾಡಾಗ್ತದೆ. ಆದರೇನು ಯಾವ ತಪ್ಪು ಮಾಡಿದ್ದರೂ ದಂಡಕ ಪಶ್ಚಾತ್ತಾಪದಿಂದ ಮಾಡಿದ ತಪಸ್ಸಿಗೆ ಇಡೀ ಲೋಕವೇ ಬೆರಗಾಗ್ತದಂತೆ. ಮಾಡಿದ ತಪಸ್ಸಿನಿಂದ ಭೂಮಿ ಪುಣ್ಯ ಭೂಮಿ ಅಂದರೆ ಯಾವ ಭೂಮಿಯಲ್ಲಿ ಕಲ್ಲಿನ ಮಳೆಯಾಯಿತೋ, ಯಾವ ಭೂಮಿಯಲ್ಲಿ ಅನೇಕ ದುಃಖಗಳಾಯಿತೋ, ಅವನು ಮಾಡಿದ ತಪಸ್ಸಿನಿಂದ ಅದೇ ಭೂಮಿ ಭಾರೀ ಉತ್ತಮವಾಗ್ತದೆ, ಪುಣ್ಯಭೂಮಿ ಅಂತ ಕರೆಸಿಕೊಳ್ಳುತ್ತದೆ. ಆ ದಂಡಕಾರಣ್ಯದಲ್ಲಿ ಪ್ರವೇಶ ಮಾಡಿದರೆ ಸಾಕು, ಮಾನವನ ಎಲ್ಲ ಪಾಪ ರಾಶಿಗಳು ಪರಿಹಾರವಾಗ್ತದೆ. ಆದ್ದರಿಂದ ನಾವು ಸಂಕಲ್ಪದಲ್ಲಿ ದಂಡಕಾರಣ್ಯ ಅಂತ ಸಂಕಲ್ಪವನ್ನು ಮಾಡುತ್ತೇವೆ.
ಹೀಗೆ ಹೇಳುವ ನಾವು ದಂಡಕಾರಣ್ಯವನ್ನು ಕುರಿತು ಒಮ್ಮೆ ಅವಶ್ಯವಾಗಿ ಅಲ್ಲಿ ಹೋಗಬೇಕು ಅಂತಲೂ ತಿಳಿಸ್ತಾರೆ. ಅದಕ್ಕಿಂತಲೂ ದೊಡ್ಡದಾದ ಪ್ರಾಯಶ್ಚಿತ್ತ ಇಲ್ಲೊಂದು ಇಲ್ಲ ಅಂತಲೂ ಹೇಳ್ತಾರೆ. ನೈಮಿಷಾರಣ್ಯ, ದಂಡಕಾರಣ್ಯ, ಚಂಪಾರಣ್ಯ, ದೈತ್ಯಾರಣ್ಯ, ಗುಹಾರಣ್ಯ, ಹೀಗೆ ಅನೇಕ ಕ್ಷೇತ್ರಗಳು. ನಾವು ಷಷ್ಠಬ್ದಿಯ ಸಂಕಲ್ಪವನ್ನು ಕೇಳಿದರೆ ಅದರಲ್ಲಿ ತಿಳಿಸ್ತಾರೆ. ಅಂದರೆ ಭಾರತ ಕರ್ಮಭೂಮಿ ಯಾಕೆ, ಭಾರತ ಯಾಕೆ ಅತ್ಯಂತ ಶ್ರೇಷ್ಠವಾದದ್ದು, ಉಳಿದ ದೇಶಗಳು ಯಾಕೆ ಶ್ರೇಷ್ಠವಲ್ಲ ಅಂದರೆ ಈ ಎಲ್ಲ ಕಾರಣಕ್ಕಾಗಿ. ಯಾಕೆಂದರೆ ಅನೇಕ ಚಕ್ರವರ್ತಿಗಳು, ಅನೇಕ ಮನುಗಳು, ಅನೇಕ ಋಷಿಮುನಿಗಳು ಇವರೆಲ್ಲರ ಅವತಾರ ಮಾಡಿದಂತಹ ಸ್ಥಳ ಈ ಭಾರತ. ಆದ್ದರಿಂದ ಈ ಭಾರತ ಕರ್ಮಭೂಮಿ. ಅಂದರೆ ಈಗ ನಾವು ಭಾರತ ಅಂತಲೂ ವಿಭಾಗ ಮಾಡಿದ್ದೇವೆ. ಮೊದಲು ಭರತಖಂಡ ಅಂದರೆ ಬಹಳ ದೊಡ್ಡದಿತ್ತು. ಭರತಖಂಡ ವಿಭಾಗವಾದ ಮೇಲೆ ಕೇವಲ ಭಾರತ ಮಾತ್ರ ಅಷ್ಟೇ ಉಳಿದದ್ದು. ಇಲ್ಲಾಂದರೆ ಭರತಖಂಡ ಅಂತ ಅನ್ನೋದು ಬಹಳ ದೊಡ್ಡದು. ಎಲ್ಲಿ ಅಂದರೆ ಇವು ಯುರೋಪದವರೆಗೂ ಅದು ಭರತಖಂಡ ಅಂತಲೇ ಇತ್ತದು. ಯಾವಾಗ ವಿಭಾಗವಾದ ಮೇಲೆ ಅದೆಲ್ಲ ಪ್ರತ್ಯೇಕ ದೇಶಗಳು ಅಂತ ಆಯಿತೆ ಹೊರತು ಅಲ್ಲಿವರೆಗೂ ಭರತಖಂಡ ಅಂತ ಅನ್ನೋದೇ ಇತ್ತು. ಆದ್ದರಿಂದ ಅಷ್ಟು ಈ ಭಾರತಕ್ಕೆ ಇರುವಂತಹದ್ದು. ಯಾಕೆಂದರೆ ಉಳಿದ ಕಡೆಗೆ ಇದನ್ನೇ ಭವಿಷ್ಯ ಪುರಾಣದಲ್ಲಿ ಹೇಳ್ತಾರೆ. ಅಲ್ಲಿ ಕ್ರಿಸ್ತ ಮತ್ತು ಶಾಲಿವಾಹನ ಇವರಿಬ್ಬರು ಕೊನೆಯಲ್ಲಿ ಭೇಟಿಯಾಗ್ತಾರೆ. ಅವರು ಭೇಟಿಯಾದಾಗ ಶಾಲಿವಾಹನ ಇವನು ಕ್ರಿಸ್ತನಿಗೆ ಹೇಳ್ತಾನೆ, ನೀನು ಸಮುದ್ರದ ಆ ಕಡೆಗೆ ಹೋಗಿ ನಿನ್ನ ಧರ್ಮವನ್ನು ನೀನು ಪ್ರಚಾರ ಮಾಡಬೇಕು ಅಂತ ಹೇಳಿದಾಗ, ಆದ್ದರಿಂದ ಅಲ್ಲೆಲ್ಲ ಆ ಕ್ರಿಸ್ತನ ಧರ್ಮ ಹೆಚ್ಚು ಅಂತನ್ನುವುದನ್ನು ತಿಳಿಸ್ತಾರೆ. ಇನ್ನು ಈ ಶಾಲಿವಾಹನ ಈ ಕಡೆಗೆ ಬಂದು ಇದು ಮಾಡ್ತಾನೆ ಅಂಥೇಳಿಯೇನೆ ನಾವು ಎಲ್ಲದಕ್ಕೆ ಶಾಲಿವಾಹನ ಶಕ ಅಂತ ನಾವು ಅದರಿಂದ ಕರೀತೇವೆ. ಹೀಗೆ ಭವಿಷ್ಯ ಪುರಾಣದಲ್ಲಿ ಈ ವಿಚಾರವನ್ನು ತಿಳಿಸ್ತಾರೆ. ಆದ್ದರಿಂದ ಹೀಗೆ ಸೂರ್ಯವಂಶ ಮತ್ತು ಚಂದ್ರವಂಶ ಇವೆರಡಕ್ಕೂ ಮುಖ್ಯವಾಗಿರ್ತಕ್ಕಂಥದ್ದು ಆ ಇಳ ಅಂತನ್ನುವ ಅವಳಿಂದ ಆ ಎರಡು ವಂಶಗಳು ಬೆಳೀತು ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಇನ್ನು ಅಲ್ಲಿ ಹೇಳ್ತಾ ಅಂದರೆ ಯಜ್ಞದಲ್ಲಿ ದೇವತೆಗಳನ್ನು ಯಾರು ನಂಬಿ ಅವರಿಗೆ ಆಹುತಿಯನ್ನು ಕೊಡುತ್ತಾರೆ, ಅವರಿಗೆ ಎಲ್ಲ ವಿಧವಾಗಿರತಕ್ಕಂತಹ ಗೌರವವನ್ನು ಕೊಡುತ್ತಾರೆ, ಒಮ್ಮೆ ಯಜ್ಞದಲ್ಲಿ ದೇವತೆಗಳಿಗೆ ಹವಿಸ್ಸನ್ನು ಸಮರ್ಪಣೆ ಮಾಡುತ್ತಾರೆ, ಅವಶ್ಯವಾಗಿ ದೇವತೆಗಳು ಅನುಗ್ರಹವನ್ನು ಮಾಡುತ್ತಾರೆ. ಅವರು ಅಪೇಕ್ಷಾ ಪಟ್ಟಂತಹ ಎಲ್ಲ ಫಲವನ್ನು ಕೊಡ್ತಾರಂತೆ ದೇವತೆಗಳು ಅಷ್ಟು ಯಜ್ಞಗಳಿಗೆ. ಆದರೆ ಸರಿಯಾದ ರೀತಿಯಲ್ಲಿ ಯಜ್ಞಯಾಗಾದಿಗಳು ಮಾಡಬೇಕು. ಆದ್ದರಿಂದ ಮುಂದೆ ವೈವಸ್ವತ ಮನುವಿಗೆ ಇಕ್ಷ್ವಾಕು, ನಾಭಾಗ, ದ್ವಷ್ಟೃ, ಶರ್ಯಾತಿ, ಪ್ರಾಂಶು, ನಾಭ, ಅರಿಷ್ಟ, ಕರುಷ, ಪೃಷಧ್ರ ಅಂತರೂ 9 ಮಕ್ಕಳು ಜನ್ಮವನ್ನು ಪಡೀತಾರೆ. ಮನುವಿನ 6ನೇ ಮಗನಾಗಿ ಪ್ರಾಂಶುವಿಗೆ ಶರ್ಯಾತಿ ಎಂಬ ಏಕೈಕ ಪುತ್ರ ಜನ್ಮವನ್ನು ಪಡೀತಾನೆ. ಆ ಶರ್ಯಾತಿಯ ಮಗನೇ ಆನರ್ಥ ಅಂಥೇಳಿ, ಅವನಿಗೆ ರೇವ ಅಂತನ್ನುವ ಮಗ, ರೇವನ ಮಗನೇ ರೈವತ, ಅವನಿಗೆ ಕಕುದ್ಬಿ ಅಂತನ್ನುವ ಹೆಸರು ಇತ್ತು. ಆ ರೈವತನಿಗೆ ಮಗಳು ಅತೀ ಎತ್ತರವಾಗಿದ್ದರಿಂದ ಎಷ್ಟು ಹುಡುಕಿದರೂ ಅವನಿಗೆ ಗಂಡು ಸಿಗಲಿಲ್ಲ. ಎಲ್ಲ ಕಡೆ ಹುಡುಕಿದರೂ ಗಂಡು ಸಿಗಲಿಲ್ಲ. ಆದರೆ ಪರಿಸ್ಥಿತಿ ಬದಲಾಗಲಿಲ್ಲ. ಅವಳ ಎತ್ತರಕ್ಕೆ ಅನುಗುಣವಾದ ವರ ಸಿಗಲಿಲ್ಲ. ಕಡೆಗೆ ಅವನು ಸೃಷ್ಟಿಕರ್ತನಾದ ಬ್ರಹ್ಮದೇವರ ಹತ್ತಿರ ಹೋಗ್ತಾನಂತೆ. ಆಗ ಅವರಲ್ಲೇ ಕೇಳಿ ಮಗಳಿಗೆ ವಿವಾಹವನ್ನು ಮಾಡಿ ನಾನು ನನ್ನ ಕಾರ್ಯವನ್ನು ಮುಗಿಸಬೇಕು ಅಂತ ಅಂದ್ಕೊಂಡಿದ್ದೇನೆ. ಆದರೆ ವಿವಾಹವನ್ನು ಮಾಡಲಿಕ್ಕೆ ಒಳ್ಳೆ ಉತ್ತಮನಾದ ವರ ಸಿಗ್ತಾ ಇಲ್ಲ. ಯಾಕಂದರೆ ನನ್ನ ಮಗಳು ಬಹಳ ಎತ್ತರ ಇದ್ದಾಳೆ. ಆ ಮಗಳಿಗೆ ವಿವಾಹವನ್ನು ಮಾಡಬೇಕು ಅಂದರೆ ಅಷ್ಟೇ ಎತ್ತರದ ವರ ಬೇಕು, ಎಲ್ಲಿಯೂ ವರ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಆ ರಾಜರ್ಷಿಗಳಿಗೆ ಬ್ರಹ್ಮಲೋಕವು ಅಷ್ಟೇ ಸರಿಯಾದದ್ದು. ಅಲ್ಲಿಗೆ ಬಂದು ನನ್ನ ಕನಸು ನನಸಾಗ್ತದೆ ಅಂತ ಬರ್ತಾನೆ. ಗಂಧರ್ವ ಗಾನ ನಡೀತಾ ಇರುತ್ತದೆ. ಗಾನವನ್ನು ಕೇಳುವ ಮತ್ತಿನಲ್ಲಿ ನಿದ್ದೆ ಹೋಗ್ತಾನೆ. ಅವರಿಗೆ ಯುಗಗಳೇ ಉರುಳಿ ಹೋಗ್ತದೆ. ಯಾವ ಕಾರ್ಯಕ್ಕಾಗಿ ಅವನು ಬಂದಿದ್ದ ಅದನ್ನು ಮರೆತು ಬಿಡುತ್ತಾನೆ. ಅಲ್ಲಿ ಗಾನ ಅದೆಲ್ಲವನ್ನು ನೋಡ್ತಾ ನೋಡ್ತಾ ನಿದ್ದೆ ಹೋಗಿಬಿಡುತ್ತಾನೆ. ಬ್ರಹ್ಮದೇವರು ಸಭೆಯನ್ನು ಮುಗಿಸಿಕೊಂಡು ಅವನ ಬಳಿಗೆ ಬಂದು ಆ ಎತ್ತರದ ಹುಡುಗಿಗೆ ಈಗ ದ್ವಾರಕೆಯಲ್ಲಿ ಬಲರಾಮದೇವನೇ ವರ ಅಂತನ್ನುವುದನ್ನು ತಿಳಿಸ್ತಾರೆ. ಬ್ರಹ್ಮದೇವರ ಮಾತಿನಂತೆ ರೈವತ ಇವನು ಭೂಮಿಗೆ ಬಂದು ಬಲರಾಮನ ಬಳಿ ಪ್ರಸ್ತಾಪವನ್ನು ಮಾಡಿದಾಗ ಬಲರಾಮ ಎತ್ತರದ ಹುಡುಗಿಯನ್ನು ಕಂಡು ತನ್ನ ನೇಗಿನಿಂದ ಭುಜಕ್ಕೆ ಬಗ್ಗಿ ಎಳಿತಾನಂತೆ. ತನಗೆ ಎಷ್ಟು
ಎಷ್ಟು ಬೇಕೋ ಅಷ್ಟು ಸರಿಸಮನಾಗಿ ಅವಳನ್ನು ಮಾಡಿಕೊಳ್ಳುತ್ತಾನೆ. ನೇಗಿಲಿನಿಂದ ಯೋಗ ಮಾರ್ಗದಿಂದ ಅಂತೂ ಇಂತೂ ದಂಪತಿಗಳಲ್ಲಿ ವರಸಾಮ್ಯ ಆಯಿತು ಅಂತರುವುದನ್ನು ತಿಳಿದು ಆ ರೇವತಿಯು ವ್ರತಗಳನ್ನು ಆಚರಣೆ ಮಾಡಿದ್ದರಿಂದ ಬಲರಾಮನಂತಹ ಪತಿ ವರಸಾಮ್ಯವು ಸಿಕ್ಕಿತು ಅಂತರುವುದನ್ನು ಹೇಳ್ತಾರೆ. ಆದ್ದರಿಂದ ಕನ್ಯೆಯಾಗಲಿ ಅಥವಾ ವರನಾಗಲಿ ವಿವಾಹವನ್ನು ಮಾಡಿಕೊಳ್ಳಬೇಕು ಅಂತ ವಿಚಾರ ಮಾಡಿದಾಗ ಸರಿಯಾದ ರೀತಿಯಲ್ಲಿ ವ್ರತ ನಿಯಮಗಳನ್ನು ಮಾಡಿದಾಗ ಉತ್ತಮಳಾದ ಕನ್ಯೆ ಅಥವಾ ಉತ್ತಮನಾದ ವರ ಸಿಗುವುದರಲ್ಲಿ ಯಾವ ಸಂಶಯ ಇಲ್ಲ ಅಂತ ಹೇಳ್ತಾರೆ. ಅಂತೂ ಬಹಳ ಕಷ್ಟಪಟ್ಟು ಮಗಳ ಮದುವೆ ಮುಗಿದು ಎಲ್ಲ ಸಮಸ್ಯೆ ಪರಿಹಾರವಾಗ್ತದೆ. ರೈವತರ ಮಹಾರಾಜ ಸುಖ ಭೋಗಗಳ ವೈಭವದಲ್ಲಿ ಮುಳುಗಲಿಲ್ಲ. ಮಾನುಷ ಜನ್ಮದ ಗುರಿಯಾದ ಆತ್ಮತತ್ವ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನವನ್ನು ಮಾಡುತ್ತಾನೆ. ಸಾಂಸಾರಿಕ ಪರಿಹಾರಕ್ಕಾಗಿ ಬ್ರಹ್ಮಲೋಕಕ್ಕೆ ತೆರಳಿದ್ದು ರೈವತರಿಗೆ ಸಾಹಸ ಅಂತ ಕರೆಸಿಕೊಳ್ಳೋದಿಲ್ಲ. ಯಾಕೆಂದರೆ ಆತ್ಮತತ್ವ ಜಿಜ್ಞಾಸೆ ಇದು ಎಲ್ಲದಕ್ಕೂ ಮುಖ್ಯವಾದದ್ದು. ಹೀಗೆ ಮೇರು ಪರ್ವತದ ಶಿಖರಕ್ಕೆ ತೆರಳಿ ಅಲ್ಲಿ ತಪಸ್ಸನ್ನು ಮಾಡಿ ಆ ರೈವತ ಮಹಾರಾಜ ಸದ್ಗತಿಯನ್ನು ಪಡೀತಾನೆ ಅಂತ ತಿಳಿಸ್ತಾರೆ. ಈ ಕಡೆಗೆ ಆ ಅಳಿಯ ಹಾಗೂ ಮಗಳು ಕೂಡ ಸುಖವಾಗಿ ಅವರು ಜೀವನವನ್ನು ಮಾಡ್ತಾ ಇದ್ರು ಅಂತನ್ನುವುದನ್ನು ಕೂಡ ತಿಳಿಸ್ತಾರೆ. ಹಾಗೆಯೇ ಅವಳ ಮನಸ್ಸಿನ ಆಳಕ್ಕೆ ಇಳಿದು ಪರಿಸ್ಥಿತಿಯನ್ನು ಅರ್ಥ ಮಾಡಿಸೋಣ ಅಂತ ಆ ಎಲ್ಲ ವಿಧವಾದ ಕಾರ್ಯವನ್ನು ಕೂಡ ಆ ರೈವತ ರಾಜ ಮಾಡಿದ ಅಂತ ಹೇಳ್ತಾರೆ. ವೈವಸ್ವತ ಮನುವಿನ ಮೊದಲ ಮಗನೇ ಇಕ್ಷ್ವಾಕು. ಮನುವು ಅಂದರೆ ಸೀನಿದ್ದರಿಂದ ಅದೇ ನೆಪವಾಗಿ ಹುಟ್ಟಿದ ಇವರಿಗೆ ಇಕ್ಷ್ವಾಕು ಅಂತ ಹೆಸರಿಡುತ್ತಾರೆ. ಇಕ್ಷ್ವಾಕುವಿಗೆ 100 ಜನ ಮಕ್ಕಳು. ಅವರಲ್ಲಿ ಜ್ಯೇಷ್ಠ ಪುತ್ರನಿಗೆ ಹೊಟ್ಟೆ ತುಂಬ ದೊಡ್ಡದಾಗಿದ್ದರಿಂದ ಅವರಿಗೆ ಯುದ್ಧಕ್ಕೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಕಡೆಗೆ ಅವನು ಎಲ್ಲಿಯೂ ಯುದ್ಧಕ್ಕೆ ಹೋಗದೆ ಸಿಂಹಾಸನದಲ್ಲೇ ಕುಳಿತುಕೊಂಡು ರಾಜ್ಯವನ್ನು ಆಳ್ತಾ ಇದ್ದ. ಆದರೆ ಅವನು ಮಾಡತಕ್ಕಂತಹ ಧರ್ಮಾಚರಣೆಗೆ ಅವನ ಸ್ಥೂಲಕಾಯ ಎಂದಿಗೂ ಅಡ್ಡಿಯಾಗಲಿಲ್ಲ ಅಂತನ್ನುವುದನ್ನು ಹೇಳ್ತಾರೆ. ಅಷ್ಟು ತೇಷಾ ವಿಕುಕ್ಷಿ ಜ್ಯೇಷ್ಠಸ್ತು ವಿಕುಕ್ಷಿತ್ವಾದಯೋಧತ ಪ್ರಾಪ್ತ ಪರಮಧರ್ಮಜ್ಞ ಸೋಯಾಧ್ಯಾಪತಿ ಪ್ರಭು. ಅವನ ವಿಪುಲವಾದ ಕುಕ್ಷಿ ಹೊಟ್ಟೆಯನ್ನು ಕಂಡು ಜನ ವಿಕುಕ್ಷಿ ಅಂತ ಅವನನ್ನು ಕರೀತಾರೆ. ಇಕ್ಷ್ವಾಕುವಿಗೆ 100 ಮಕ್ಕಳಾದರೂ ಅದರಲ್ಲಿ ಶಕುನಿಯೇ ಮೊದಲಾದ ಧರ್ಮರಾಯರ ಮಯರಾದಂತಹ 50 ಮಕ್ಕಳು ಉತ್ತರಾಪಥದ ರಾಜರಾಗಿ ಅವರು ಮೆರೀತಾರೆ. ಉಳಿದ 48 ಜನರು ದಕ್ಷಿಣಾಪಥದ ರಾಜರಾಗ್ತಾರೆ. ಇವರೆಲ್ಲರಿಗೂ ವಿಕುಕ್ಷಿಯು ಪ್ರೋತ್ಸಾಹಕನಾಗಿ ರಕ್ಷಣೆಯನ್ನು ನೀಡ್ತಾ ಇದ್ದ ಅಂತ ಹೇಳ್ತಾರೆ. ಒಂದು ದಿನ ಈ ಇಕ್ಷ್ವಾಕು ತನ್ನ ಹಿರಿಯ ಮಗನಾದಂತಹ ವಿಕುಕ್ಷಿಗೆ ಶ್ರಾದ್ದಕ್ಕಾಗಿ ಅಡಿಗೆಗೆ ಪ್ರಾಣಿಗಳನ್ನು ಬೇಟೆಯಾಡಿ ತರಬೇಕು ಅಂತ ಹೇಳಿದಾಗ ಇವನು ಆಯಿತು ಅಂತ ಹೋಗ್ತಾನೆ. ಸಂವತ್ಸರ ಶ್ರಾದ್ದ ಆಗಿರಲಿಲ್ಲ. ಅಷ್ಟಮಿ ಶ್ರಾದ್ದ, ಆ ಅಷ್ಟಕಾ ಶ್ರಾದ್ದ ಅಂತ ಕರೆಸಿಕೊಳ್ಳುತ್ತದೆ. ಪ್ರಾಣಿಗಳನ್ನು ಕೊಂದು ಅವುಗಳ ಮಾಂಸ ಅಡಿಗೆಗೆ ಬೇಕಾಗಿತ್ತು. ಅವುಗಳನ್ನು ತರುವ ಕಾರ್ಯದಲ್ಲಿ ವಿಕುಕ್ಷಿಯನ್ನು ಕಳಿಸ್ತಾನೆ. ಈ ವಿಕುಕ್ಷಿ ಬಹಳ ಹಸಿವು, ಬಾಯಿ ಚಪಲ. ಅವನಿಗೆ ಬಹಳ ದೊಡ್ಡ ಹೊಟ್ಟೆ ಇದ್ದರಿಂದ ಯಾವಾಗಲೂ ಏನಾದರೂ ತಿನ್ನಬೇಕು. ಯಾವಾಗ ಅದನ್ನು ತೆಗೆದುಕೊಂಡು ಬರ್ತಾ ಇರುತ್ತಾನೆ ಬಹಳ ಹಸಿವೆ ಆಗ್ತದೆ. ಇದರಲ್ಲಿ ಸ್ವಲ್ಪ ತೆಗೆದುಕೊಳ್ಳೋಣ, ಅಲ್ಲಿ ತಂದೆಗೆ ಏನು ಗೊತ್ತಾಗ್ತದೆ ಅಂತ ಹೇಳಿ ಆ ಸ್ವಲ್ಪ ಮಾಂಸವನ್ನು ಅದನ್ನು ಸ್ವೀಕಾರ ಮಾಡಿಬಿಡುತ್ತಾನೆ. ಮಾಡಿ ತಂದು ಕೊಡ್ತಾನೆ. ಆಗ ಅಲ್ಲಿ ಇರುವಂತಹ ಪುರೋಹಿತರಾದ ವಸಿಷ್ಠರಿಗೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದಾಗ ಎಲ್ಲ ವಿಚಾರ ಗೊತ್ತಾಗ್ತದೆ. ಈ ವಿಕುಕ್ಷಿ ತಾನು ತಿಂದು ಉಳಿದಂತಹ ಮಾಂಸವನ್ನು ಇಲ್ಲಿ ತಂದಿದ್ದಾನೆ ಅಂತ ಗೊತ್ತಾದಾಗ ಆಗ ಅವರು ಹೇಳ್ತಾರೆ, ಇದು ಪಿತೃ ಕಾರ್ಯಕ್ಕೆ ಇದು ಉಪಯೋಗವಿಲ್ಲ, ಇದು ಉಚ್ಚಿಷ್ಟವಾಗಿದೆ ಅಂತ ಹೇಳಿ ಈ ಕೃತ್ಯ ಮಾಡಿದ ಮಗನಿಗೆ ಶಿಕ್ಷೆ ಆಗಲೇಬೇಕು. ಹೀಗಾಗಿ ಅವನನ್ನು ಊರಿನಿಂದ ಹೊರಗೆ ಹಾಕಬೇಕು ಅಂತ ಹೇಳ್ತಾರೆ. ಆದರೆ ರಾಜ ರಾಜಿ ಮಾಡಿಕೊಳ್ಳುವುದಿಲ್ಲ. ಯಾಕಂದರೆ ಮಗನನ್ನು ಹೀಗೆ ದುಷ್ಟರವಾಗಿ ಊರಿನಿಂದ ರಾಜ್ಯದಿಂದ ಹೊರಗೆ ಹಾಕುವುದು ಅಂದರೆ ಸಾಧ್ಯವಿಲ್ಲ ಅಂತ ಹೇಳಿದಾಗ, ಆದರೆ ಶ್ರಾದ್ದ ಕರ್ಮ ಸರಿಯಾದ ರೀತಿಯಲ್ಲಿ ಆಗಬೇಕು. ಆ ಶ್ರಾದ್ದ ಕರ್ಮಕ್ಕೆ ವಿಘ್ನ ತಂದಂಥವನು ಮಗನು, ಆದ್ದರಿಂದ ಅವನಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದಾಗ ಇದರೆಲ್ಲ ಪಿತೃದೇವತೆಗಳ ಶಾಪವಾಗಿ ಸಂತತಿ, ಸಂಪತ್ತು, ಆರೋಗ್ಯ, ಜ್ಞಾನ ಎಲ್ಲ ವಂಶದಲ್ಲಿ ನಾಶವಾದರೂ ಆಗ್ತದೆ ಅಂತ ಹೇಳಿದಾಗ ರಾಜನಂತೆಯೇ ಉಳಿದ ಪ್ರಜೆಗಳು ಅಡ್ಡದಾರಿ ಹಿಡಿತಾರೆ. ಆದ್ದರಿಂದ ರಾಜ ತನ್ನ ಮಕ್ಕಳಾಗಲಿ ಅಥವಾ ಪ್ರಜೆಗಳಾಗಲಿ ಎಲ್ಲರಿಗೂ ಒಂದೇ ಸಮನಾದಂತಹ ನೀತಿ ಅವನು ಹೊಂದಿರಬೇಕು. ಮಕ್ಕಳು ತಪ್ಪು ಮಾಡಿದರೂ ಅದೇ ಶಿಕ್ಷೆಯಾಗಬೇಕು, ಪ್ರಜೆಗಳು ತಪ್ಪು ಮಾಡಿದರೂ ಅದೇ ಶಿಕ್ಷೆಯಾಗಬೇಕು. ಮಕ್ಕಳಿಗೆ ಒಂದು ಶಿಕ್ಷೆ, ಪ್ರಜೆಗಳಿಗೆ ಒಂದು ಶಿಕ್ಷೆ ಎಂದಿಗೂ ಅಲ್ಲ. ಆ ರೀತಿಯಾಗಿ ಮಾಡಿದರೆ ರಾಜ್ಯ ಇದು ನಾಶವಾಗುವುದರಲ್ಲಾಗಲಿ ಅಥವಾ ವಂಶ ನಾಶವಾಗುವುದರಲ್ಲಿ ಯಾವ ಸಂದೇಹ ಇಲ್ಲ ಅಂತ ನಾವು ತಿಳಿಸ್ತಾರೆ. ಮತ್ತು ದೇವತೆಗಳಿಗೆ ನಾವು ಅಪಚಾರವನ್ನು ಮಾಡಿದರೆ ಅದು ಎಂದಿಗೂ ತಡೆದುಕೊಳ್ಳಲಿಕ್ಕೆ
ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನೋಡಿ, ದೇವತಾ ಪೂಜೆಯನ್ನು ಮಾಡುತ್ತಾ ಇರುವಾಗ ಸಾಧ್ಯವಿದ್ದಷ್ಟು ಬೇರೆ ಕಡೆಗೆ ಲಕ್ಷ್ಯ ಕೊಡಬಾರದು. ಕೆಳಗಡೆಗೆ ದೇವರ ಪೂಜೆ ಮಾಡ್ತಾ ಇರ್ತಾರೆ, ನಾವು ಮೇಲೆ ಕೂತು ತಿಂಡಿ ತಿನ್ನುವುದಾಗಲಿ ಅಥವಾ ಅಲ್ಲೇ ಕೂತು ಮಾತನಾಡುವುದಾಗಲಿ ಇದೆಲ್ಲ ದೇವ ಮಾಡುವಂತಹ ಅಪಚಾರ. ಆದ್ದರಿಂದ ಸಾಧ್ಯವಿದ್ದಷ್ಟು ಇದನ್ನು ಪರಿಹಾರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಒಂದು, ಅಲ್ಲಿ ಕುಳಿತುಕೊಳ್ಳಬಾರದು. ಇಲ್ಲ, ಅಲ್ಲಿ ಕುಳಿತುಕೊಳ್ಳೋದಿದ್ದರೆ ಕೆಳಗೆ ಕೂಡ್ಲಿಕ್ಕೆ ಆಗದೇ ಇದ್ದೋ ಮೇಲೆ ಕೂತ್ರೆ ತಪ್ಪಲ್ಲ. ಆದರೆ ಇವಾಗ ಹೇಗಿದೆ ಅಂದರೆ ಕುರ್ಚಿ ಹಾಕಿದ್ರೆ ಎಲ್ಲರೂ ಮೇಲೆ ಕೂತ್ಕೊಳ್ತಾರೆ. ಸಾಕಷ್ಟು ಕಡೆ ನಾವು ಕೆಳಗೆ ಕೂತ್ಕೊಳ್ಳಿಕ್ಕೆ ಬರೋರು ಮೇಲೆ ಕೂತ್ಕೊಳ್ತಾರೆ. ಅದು ರೂಢಿ ಅದು. ಯಾಕಂದರೆ ಕುರ್ಚಿ ಇದೆ ಅಂದಮೇಲೆ ಅಲ್ಲಿ ಆರಾಮಾಗಿ ಕೂಡೋಣ ಅಂತ. ಇಂದಿಗೂ ಹಾಗಲ್ಲ. ದೇವತಾ ಕಾರ್ಯ ನಡೀತಾ ಇರುವಾಗ ಎಲ್ಲ ದೇವತೆ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಂತಹ ಸಮಯದಲ್ಲಿ ನಾವು ಅಲ್ಲಿ ಆ ತರಹದ ಕಾರ್ಯಗಳನ್ನು ಮಾಡಿದರೆ ಅದು ದೇವತಾ ಅಪಚಾರವಾಗ್ತದೆ. ಎಲ್ಲರಿಗೂ ಹಾಗೆ ಮಾಡಬಾರದು ಅಂತರೋದನ್ನು ತಿಳಿಸ್ತಾರೆ. ಆದ್ದರಿಂದ ಈ ವಿಕುಕ್ಷಿ ಧರ್ಮಾತ್ಮನಾಗಿದ್ದರೂ ಕೂಡ ಹಸಿವು ಬಾಯಿ ಚಪಲದಿಂದ ಇಂತಹ ತಪ್ಪು ಮಾಡಿದ್ದಾನೆ. ಆದ್ದರಿಂದ ಹಿರಿಯರು ಶಿಕ್ಷೆ ನೀಡಿದಾಗ ಒಪ್ಪಿಕೊಂಡು ಅವನು ಕಾಡಿಗೆ ಹೋಗ್ತಾನೆ. ಕಾಡಿನಲ್ಲಿಯೇ ಪಶ್ಚಾತ್ತಾಪದ ಜೀವನವನ್ನು ನಡೆಸ್ತಾನೆ ಅಂತ ಹೇಳ್ತಾರೆ. ಹೀಗಾಗಿ ಅವನು ಶ್ರಾದ್ದದ ಕಾರ್ಯಕ್ಕೆ ಮೊದಲು ಬಲವನ್ನು ತಿಂದು ಮಾಡಿದ ತಪ್ಪು ಅದು ಊರೆಲ್ಲ ಪ್ರಚಾರವಾಗಿ ಕೊನೆಗೆ ಅದು ಅವನಿಗೆ ಉಳಿತದೆ. ಮೊಲವನ್ನು ತಿಂದವನು ಅಂತನ್ನುವ ಹೆಸರು ಅವನಿಗೆ ಉಳಿತದೆ. ಅದಕ್ಕೆ ಅವನಿಗೆ ಶಶಾದ ಅಂತನ್ನುವ ಹೆಸರು ಬರುತ್ತದೆ. ಶಶ ಅಂದರೆ ಮೊಲ, ಅದನ್ನು ತಿಂದದ್ದರಿಂದ ಅದು ಅದೇ ಹೆಸರು ಅವರಿಗೆ ಉಳಿದದ್ದರಿಂದ ಅವರಿಗೆ ಶಶಾದ ಅಂತನ್ನುವ ಹೆಸರು ಬರುತ್ತದೆ ಅಂತನ್ನುವುದನ್ನು ಹೇಳ್ತಾರೆ. ದೇವತಾ ಕಾರ್ಯಗಳಲ್ಲಿ ಎಂದಿಗೂ ಅಸಡ್ಡೆಯನ್ನು ಮಾಡಬಾರದು. ಶ್ರಾದ್ದಕ್ಕೆ ಬರುವ ಬ್ರಾಹ್ಮಣರೇ ಉಪವಾಸ ಇರಬೇಕು ಅಂತ ನಿಯಮ ಇರುವಾಗ ಯಜಮಾನರು ಅವಶ್ಯವಾಗಿ ಉಪವಾಸ ಇರಲೇಬೇಕು. ಅವರ ಕುಟುಂಬದವರು ಕಡ್ಡಾಯವಾಗಿ ಉಪವಾಸ ಇರಬೇಕು. ಯಾಂತ್ರಿಕವಾಗಿ ಕಾರ್ಯ ಮಾಡಿದರೆ ಪಿತೃಶಾಪದಿಂದ ಅಪಚಾರ, ಇದು ಕಟ್ಟಿಟ್ಟ ಬುತ್ತಿ, ಅದನ್ನು ಎಂದಿಗೂ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂತೂ ಇವನು ಕಾಡಿಗೆ ಹೋಗಿ ತಪಸ್ಸು ಮಾಡಿ ಪ್ರಾಯಶ್ಚಿತ್ತ ಜೀವನವನ್ನು ಕಳೀತಾನೆ. ಮುಂದೆ ಪವಿತ್ರನಾಗ್ತಾನೆ. ಕಡೆಗೆ ಇಕ್ಷಾಕು ಇಹಲೋಕವನ್ನು ಕೂಡ ತ್ಯಾಗ ಮಾಡಿದಾಗ ಶಶಾದ ಬಂದು ಸಿಂಹಾಸನವನ್ನು ಏಳಿ ರಾಜ್ಯವನ್ನು ಆಳ್ತಾನೆ. ಆಗ ಪ್ರಾಯಶ್ಚಿತ್ತ ಮಾಡಿದ್ದರಿಂದ ವಸಿಷ್ಠರು ಅವನಿಗೆ ಬೇಡ ಅಂತ ಹೇಳೋದಿಲ್ಲ, ಯಾರೂ ಆಕ್ಷೇಪ ಮಾಡೋದಿಲ್ಲ. ಸಹೋದರರು ಸೇರಿಸಬಾರದು ಅಂತ ಯಾರೂ ಆಕ್ಷೇಪವನ್ನು ಮಾಡೋದಿಲ್ಲ. ಅವನೇ ರಾಜ್ಯವನ್ನು ಆಳ್ತಾನೆ ಅಂತನ್ನುವುದನ್ನು ಹೇಳ್ತಾರೆ. ಆ ಶಶಾದನ ಮಗನೇ ಕಕುಸ್ಥ ಅಂತ ಖ್ಯಾತನಾದವನು. ಅವನು ಮಹಾವೀರನಾಗಿರ್ತಕ್ಕಂಥವನು, ದೇವತೆಗಳ ನಡೆಯುವ ವಿಖ್ಯಾತನಾಗಿರ್ತಕ್ಕಂಥವನು. ಒಮ್ಮೆ ದೇವತೆಗಳು ಅಸುರರೊಡನೆ ಹೋರಾಡ್ತಾ ಇರುವಾಗ ಏನು ಮಾಡಿದರೂ ಜಯ ಆಗುವುದಿಲ್ಲ. ಕಡೆಗೆ ಕಕುಸ್ಥನನ್ನು ಸ್ಮರಣೆ ಮಾಡಿಕೊಳ್ತಾರೆ. ಅಂದರೆ ಕಕುತ್ ಅಂದರೆ ಗೂಳಿಯ ಉಬ್ಬಿನ ಭಾಗ, ಗುಳಿಯ ಮೇಲೆ ಉಬ್ಬು ಬಂದಿರ್ತದೆ, ಇದಕ್ಕೆ ಕಕುತ್ ಅಂತ ಕರೀತಾರೆ. ಅಲ್ಲಿ ಕುಳಿತ ಇವನನ್ನು ಕಕುಸ್ಥ ಅಂತ ಕರೀತಾರೆ. ಅವನು ತಾನು ದೇವತೆಗಳ ಪರವಾಗಿ ಹೋರಾಡಲಿಕ್ಕೆ ಒಪ್ಪಿಕೊಂಡು, ಆದರೆ ಅದಕ್ಕೆ ಒಂದು ಷರತ್ತನ್ನು ಹಾಕ್ತಾನೆ. ಹೋರಾಡಿದಾಗ ಏನು ಜಯವಾಗ್ತದೆ, ದೇವತೆಗಳ ನಾಯಕನಾದ ಇಂದ್ರನಿಗೆ ತಾನೇ ಆ ಎಲ್ಲ ಜಯ ದೊರೆಯುತ್ತದೆ. ಅವರಿಗೆ ಈ ರೀತಿ ಸಹಾಯ ಮಾಡುವ ನನಗೆ ಇಂದ್ರನೂ ಸಹಾಯಕ ಅಂತ ತಿಳಿಯಬೇಕು. ಅದಕ್ಕಾಗಿ ಇಂದ್ರನು ನನಗೆ ವಾಹನವಾಗಬೇಕು ಅಂತ ಹೇಳ್ತಾನೆ. ವಾಹನವನ್ನು ಏರಿ ನಾನು ಜಯವನ್ನು ಪಡೆಯುತ್ತೇನೆ ಅಂತ ಹೇಳಿದಾಗ ಇಂದ್ರನು ದೇವಲೋಕದ ದೊರೆಯವನು. ಅವನಿಗೆ ಕಕುಸ್ಥರಿಗೆ ವಾಹನವಾಗುವುದು ಅಂದರೆ ಪ್ರತಿಷ್ಠೆಗೆ ಧಕ್ಕೆ ತರುವಂಥ ವಿಚಾರ ಎಂದಿಗೂ ಸಾಧ್ಯ ಇಲ್ಲ. ಯಾರು ಮಾಡ್ತಾರೆ? ನೀವು ಯಾರೋ ದೊಡ್ಡ ಸ್ಥಾನದಲ್ಲಿರೋರಿಗೆ ಹೋಗಿ ನೀವು ನನ್ನ ಕೆಲಸ ಮಾಡಬೇಕು ಅಥವಾ ಇಂತಹ ಕಾರ್ಯವನ್ನು ಮಾಡಬೇಕು ಅಂದರೆ ಯಾರೂ ಒಪ್ಪೋದಿಲ್ಲ. ಹಾಗೆ ಇದಕ್ಕೆ ಇಂದ್ರನು ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ವಾಹನವಾಗದೇ ಇದ್ದರೆ ಕಕುಸ್ಥನ ಸಹಾಯ ತಪ್ಪಿ ಹೋಗ್ತದೆ. ಆದ್ದರಿಂದ ಮೇಧಾವಿಯಾದ ಇಂದ್ರ ತಾನು ಗೂಳಿಯ ರೂಪವನ್ನು ತಾಳಿ ವಾಹನವಾಗ್ತೇನೆ ಅಂತ ಹೇಳ್ತಾನೆ. ಅಂದರೆ ಯಾಕೆಂದರೆ ಈ ಕಡೆ ಇಂದ್ರ ಅವನೇ ಬಂದ ಅಂತಾದರೆ ಇಡೀ ಲೋಕದೆಲ್ಲ ಮಾತನಾಡಿಕೊಳ್ತಾರೆ. ಇಂದ್ರ ನೋಡು ಇಂತಹ ಮೂರು ಲೋಕದ ಅಧಿಪತಿಯಾಗಿದ್ದರೂ ಕೊನೆಗೆ ಆ ಕಕುಸ್ಥನ ವಾಹನ ಅದ ಅಂತ ಹೇಳಿ ಅಂದ್ಕೊಳ್ತಾರೆ. ಆ ರೀತಿಯಾದಂತಹ ಮಾತು ತಪ್ತದೆ ಅಂತ ಹೇಳಿ ತಾನೇ ಗೂಳಿಯಾಗಿ ಬರ್ತಾನೆ. ಆಗ ಕಕುಸ್ಥ ಅದನ್ನು ಒಪ್ಪಿಕೊಂಡು ಮನುಷ್ಯನಾದವನು ದೇವೇಂದ್ರನ ಹೆಗಲೇರಿ ಯುದ್ಧ ಮಾಡುವುದು ಅಂದರೆ ಎಂದಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಹಾಗೆ ಆ ಇಂದ್ರನನ್ನು ಎತ್ತರದ ಸ್ಥಾನದಲ್ಲಿಟ್ಟವರೇ ಆ ವಿಷ್ಣು. ಆದ್ದರಿಂದ ಇಂದ್ರನಿಗೆ ಇರಿಸು ಮುರಸು ಆಗಬಾರದು ಅಂತ ವಿಷ್ಣು ಕಕುಸ್ಥನಲ್ಲಿ ಸೇರಿಕೊಳ್ಳುತ್ತಾನೆ. ಅಂದರೆ ಬರೀ ಕಕುಸ್ಥ ಅವನ ಮೇಲೆ ಕೂತು ಅವನು ಪ್ರಯಾಣ ಮಾಡಿ ಯುದ್ಧವನ್ನು ಮಾಡಿದರೆ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಇಂದ್ರನ ಮೇಲೆ ಕುಳಿತುಕೊಳ್ಳೋದು ಅಂದರೆ ಸಾಧ್ಯ ಇಲ್ಲ. ಅದಕ್ಕೆ ಪರಮಾತ್ಮ ಅವನಲ್ಲಿ ಪ್ರವೇಶ ಮಾಡಿ, ಅಂದರೆ ಪರಮಾತ್ಮನ ಆವೇಶ ಇತ್ತು ಅಂತ ಆದರೆ ಅಲ್ಲಿ ಬೇರೆ ಇನ್ಯಾವ ಸಂಶಯ ಇಲ್ಲ ಅನ್ನುವಂತೆ ಆ ರೀತಿಯಾಗಿ ಆ ಕಾರ್ಯವನ್ನು ಮಾಡ್ತಾನೆ. ಆಗ
ಅಣ್ಣ ತಮ್ಮನನ್ನು ಹೊತ್ತಂತೆ ಆಗ್ತದೆ, ಕುಟುಂಬದ ಹೊಂದಾಣಿಕೆಯೂ ಆದಂತೆ ಆಗ್ತದೆ, ಎಲ್ಲ ಕಾರ್ಯಗಳು ಆಗ್ತದೆ. ಪೂರ್ವಂ ದೇವಾಸುರೇ ಯುದ್ಧೆ ಕಕುಸ್ತೇನ ಹಿ ಸ್ಮೃತಃ ಅನೇನಾಸ್ತು ಕಾಕುಸ್ತಸ್ಯ ಪೃಥುರಾನೇನ ಸ್ಮೃತಃ. ಆದ್ದರಿಂದ ಹಾಗೆ ಆ ರೀತಿಯಾದ ಕಾರ್ಯವನ್ನು ಇಲ್ಲಿ ತಿಳಿಸ್ತಾರೆ. ಈ ಕಕುಸ್ತ ಅಷ್ಟು ಉತ್ತಮವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಇಲ್ಲೂ ಕುವಲಾಶ್ವನಿಗೆ 100 ಮಂದಿ ಮಕ್ಕಳು, ಅವರೆಲ್ಲರೂ ಉತ್ತಮ ಬಿಲ್ಲುಗಾರರು, ಜೊತೆಗೆ ವಿದ್ಯೆಯಲ್ಲೂ ಪ್ರವೀಣರಾಗಿರ್ತಕ್ಕಂಥವರು, ಶತ್ರುಗಳನ್ನು ಯಾವಾಗಲೂ ಗೆಲ್ಲತಕ್ಕಂಥವರು, ಇದೆಲ್ಲದರ ಜೊತೆಗೆ ಧರ್ಮವನ್ನು ಅಷ್ಟೇ ಉತ್ತಮ ರೀತಿಯಲ್ಲಿ ಆಚರಣೆ ಮಾಡುವಂಥವರು, ಧರ್ಮವನ್ನು ಮತ್ತು ಅದರೊಂದಿಗೆ ಯಜ್ಞವನ್ನು ಮಾಡುವ ಅತ್ಯಂತ ಮುಂದಾಳುವಾಗಿರ್ತಕ್ಕಂಥವರು, ಚೆನ್ನಾಗಿ ದಕ್ಷಿಣೆಯನ್ನೂ ಕೊಡ್ತಾ ಇದ್ರಂತೆ. ಅಷ್ಟು ಉತ್ತಮರಾಗಿರ್ತಕ್ಕಂಥವರು ಈ ಕುವಲಾಶ್ವರ 100 ಮಂದಿ ಮಕ್ಕಳು ಅಂತ ಹೇಳ್ತಾರೆ. ಎಂತಹ ಹಿರಿಮೆಯ ಬೃಹದಶ್ವನು ಹಿರಿಯ ಮಗನಾದ ಕುವಲಾಶ್ವನನ್ನು ಸಿಂಹಾಸನದಲ್ಲಿ ಕೂರಿಸಿ ಕಾಡಿಗೆ ತಪಸ್ಸಿಗೆ ತೆರಳಲಿಕ್ಕೆ ತಯಾರಾಗ್ತಾನೆ. ಲೌಕಿಕವಾದಂತಹ ಪ್ರತಿಷ್ಠೆ ಎಲ್ಲವನ್ನು ಬಿಟ್ಟು ಆಧ್ಯಾತ್ಮ ಸಾಧನೆಗೆ ಅವನು ಹೊರಡುತ್ತಾನೆ. ಆದ್ದರಿಂದ ಅಂದರೆ ನಮ್ಮಲ್ಲಿ ಅಂದರೆ ಸಂಕಲ್ಪ ಸರಿಯಾಗಿತ್ತು ಅಂತಾದರೆ ಇಷ್ಟು ವರ್ಷವಾಗಿ ನಾನು ಲೌಕಿಕ ಜೀವನವನ್ನು ಮಾಡ್ತೇನೆ, ಅದಾದ ಮೇಲೆ ನಾನು ಲೌಕಿಕ ಜೀವನವನ್ನು ಬಿಡ್ತೇನೆ ಅಂತಂದರೆ ನಮ್ಮ ಮನಸ್ಸು ಗಟ್ಟಿಯಾಗಿದ್ದರೆ ನಾವು ಎಲ್ಲವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಮನಸ್ಸು ಗಟ್ಟಿ ಇಲ್ಲ ಅಂತಾದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಇಲ್ಲಿ ಒಬ್ಬರ ಮನೆಗೆ ಹೋಗ್ತೇನೆ, ಭಾರೀ ದೊಡ್ಡ ವ್ಯಕ್ತಿಗಳು, ಅವರು 30 ವರ್ಷ ಬೇರೆ ದೇಶದಲ್ಲಿದ್ದರು, ಎಲ್ಲ ಕೆಲಸ ಬಿಟ್ಟರು, ಬಂದರು. ಈಗ ಏನೂ ಇಲ್ಲ, ಪ್ರತಿನಿತ್ಯ 2 ಹೊತ್ತು ಸಂಧ್ಯಾ ವಂದನೆ, ಪ್ರತಿನಿತ್ಯ ವೇದ ಪಾರಾಯಣ, ರುದ್ರಪಾರಾಯಣ, ಪ್ರತಿನಿತ್ಯ ದೇವರ ಪೂಜೆ, ಹಾಗೂ ಪ್ರತಿನಿತ್ಯ ಗೋವುಗಳನ್ನು ಸಾಕಿದ್ದಾರೆ, ಅವುಗಳ ಸೇವಾ. ಇದು ಬಿಟ್ಟರೆ ಬೇರೆ ಯಾವ ಜೀವನ ಇಲ್ಲ ನೋಡಿ. ಅಂದರೆ ನಾವು ಯಾವುದೇ ದೇಶದಲ್ಲಿರಲಿ, ಯಾವುದೇ ದೇಶದಲ್ಲಿ ಹೋಗಲಿ, ನಾವು ಪುನಃ ಯಾವ ಸಮಯದಲ್ಲಿ, ಅದಕ್ಕೆ ನೋಡಿ ಯಾಕೆ ಷಷ್ಠಬ್ದಿ ಮಾಡಿಕೊಳ್ಳಬೇಕು ಅಂದರೆ ಈ ಕಾರಣಕ್ಕಾಗಿ. ಷಷ್ಠಬ್ದಿ ಸಮಯದಲ್ಲಿ ತಕ್ಕಡಿಯಲ್ಲಿ ಎಲ್ಲವನ್ನು ಇಡ್ತೇವೆ. ಯಾಕೆ ಇಡಬೇಕು ಅಂದರೆ ಇವತ್ತಿನವರೆಗೆ ಎಲ್ಲ ನಮ್ಮ ಲೌಕಿಕ ಜೀವನ ಮುಗಿಯಿತು, ಇವತ್ತಿನವರೆಗೆ ನಾವು ಗಳಿಸಿದ್ದೆಲ್ಲವನ್ನು ದಾನ ಮಾಡಿ ಇನ್ನು ಮುಂದೆ ಮಕ್ಕಳ ಜೊತೆಗೆ ಜೀವನವನ್ನು ನಡೆಸಬೇಕು ಅಂತನ್ನುವುದಕ್ಕಾಗಿ ಎಲ್ಲವನ್ನು ಅಲ್ಲಿಟ್ಟು ತುಲಾಭಾರವನ್ನು ಮಾಡಿ ಅದೆಲ್ಲವನ್ನು ದಾನ ಮಾಡಬೇಕು ಅನ್ನುವಂತೆ ಅದಕ್ಕೆ ಷಷ್ಠಬ್ದಿಯನ್ನು ಅಷ್ಟು ಉತ್ತಮ ರೀತಿಯಲ್ಲಿ ಮಾಡಬೇಕು ಅಂತ ತಿಳಿಸ್ತಾರೆ. ಹಾಗೆ ಲೌಕಿಕ ಜೀವನ ಅಂತನ್ನುವುದು ಒಂದು ಹಂತದವರೆಗೆ ಮಾತ್ರ. ಅದಾದ ಮೇಲೆ, ಯಾಕೆಂದರೆ ನಾವು ಎಷ್ಟು ವರ್ಷ ಬದುಕಿರುತ್ತೇವೆ ಗೊತ್ತಿಲ್ಲ, ಯಾವಾಗ ನಮ್ಮ ಮರಣ ಅಂತನ್ನುವುದು ಗೊತ್ತಿಲ್ಲ. ಹಾಗಾದರೆ ನಾವು ಈ ಜನ್ಮದಲ್ಲಿ ಬಂದಿದ್ದೇವೆ ಅಂದ ಮೇಲೆ ಉತ್ತಮವಾದ ಸಾಧನೆಯನ್ನು ಮಾಡಿಕೊಳ್ಳಬೇಕು. ಯಾಕೆಂದರೆ ಈ ದೇಹವನ್ನು ಬಿಟ್ಟ ಮೇಲೆ ಒಳ್ಳೆಯ ಉತ್ತಮ ಗತಿಯಾಗಬೇಕು ಅಂತಾದರೆ ಒಳ್ಳೆಯ ಸಾಧನೆ ಮಾಡಿದ್ದರೆ ಉತ್ತಮ ಗತಿ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಹಾಗೆ ತಿಳಿದು ಆ ಕಾರ್ಯಗಳನ್ನು ಮಾಡಬೇಕು. ಈ ಎಲ್ಲರೂ ಕೂಡ ಅಷ್ಟು ಉತ್ತಮರಾಗಿರ್ತಕ್ಕಂತಹ ಆಧ್ಯಾತ್ಮದ ಮಾರ್ಗವನ್ನು ಹೊಂದಿದವರು ಅಂತನ್ನುವುದನ್ನು ತಿಳಿಸ್ತಾರೆ. ಪುತ್ರ ಸಂಕ್ರಾಮಿತ ಶ್ರೀಸ್ತು ವನಂ ರಾಜ ಸಮಾವಿಶತ. ಆಗ ಅವನ ಬಳಿಗೆ ಉತ್ತಂಕ ಮಹರ್ಷಿ ಬರ್ತಾನೆ. ಬಂದು ಲೋಕೋಪಕಾರಕವಾದಂತಹ ಒಂದು ಜವಾಬ್ದಾರಿಯನ್ನು ಅವನ ಮುಂದೆ ಇಡುತ್ತಾನೆ. ಏನು ಅಂದರೆ, ನೀನು ರಕ್ಷಣೆಯನ್ನು ಮಾಡಬೇಕು, ಅದನ್ನು ಬಿಟ್ಟು ತಪಸ್ಸು ಮಾಡಲಿಕ್ಕೆ ಹೋಗುವುದು ಸರ್ವತಾ ಸರಿಯಲ್ಲ. ನೀನು ರಕ್ಷಣೆ ಮಾಡಿದರೆ ಮಾತ್ರ ಪ್ರಜೆಗಳು ನಿರಾತಂಕವಾಗಿ ಜೀವನವನ್ನು ನಡೆಸ್ತಾರೆ. ಇದು ರಾಜನ ಕರ್ತವ್ಯ. ಪಾಲನೇಹಿ ಮಹಾನ್ ಧರ್ಮ ಪ್ರಜಾನಾಂ ಇಹ ದೃಶ್ಯತೆ. ಅಂದರೆ ನೋಡಿ ಏನು ತಿಳಿಸ್ತಾರೆ ಅಂದರೆ, ನಾನು ರಾಜನಾಗಿ ನಾನೆಲ್ಲೋ ಕಾಡಿಗೆ ಹೋಗಿ ತಪಸ್ಸಿಗೆ ಹೋಗ್ತೇನೆ ಅಥವಾ ಇನ್ನೇನೋ ಮಾಡ್ತೇನೆ ಅಲ್ಲ. ನೀನು ರಾಜನಾಗಿ ಏನು ಕರ್ಮಗಳನ್ನು ಮಾಡಬೇಕು ಅದನ್ನು ನೀನು ಮಾಡಲೇಬೇಕು. ನೀನು ಒಬ್ಬ ಕ್ಷತ್ರಿಯನಾದ ಮೇಲೆ ಕ್ಷತ್ರಿಯರ ಧರ್ಮ ಏನು? ರಾಜ್ಯದ ರಕ್ಷಣೆ, ರಾಷ್ಟ್ರದ ರಕ್ಷಣೆ, ಇದು ಕ್ಷತ್ರಿಯರ ಧರ್ಮ. ಅದನ್ನು ನಾನು ಮಾಡದೇನೆ ಇನ್ನೇನೋ ಮಾಡ್ತೀನಿ ಅಂದರೆ ಅದು ಎಂದಿಗೂ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ. ನೀನು ಬ್ರಾಹ್ಮಣ ಅಂದ ಮೇಲೆ ಬ್ರಾಹ್ಮಣೋಚಿತವಾದಂತಹ ಕರ್ಮಗಳನ್ನೇ ನಾವು ಮಾಡಬೇಕು. ನಾನು ಬ್ರಾಹ್ಮಣನಾಗಿ ನಾನು ಕ್ಷಾತ್ರ ಧರ್ಮವನ್ನು ಮಾಡೋದಾಗಲಿ, ಬ್ರಾಹ್ಮಣನಾಗಿ ನಾವು ವೈಶ್ಯವೃತ್ತಿಯನ್ನು ಮಾಡೋದಾಗಲಿ, ಬ್ರಾಹ್ಮಣನಾಗಿ ನಾನು ಶೂದ್ರ ವೃತ್ತಿಯನ್ನು ಮಾಡೋದಾಗಲಿ ಎಂದಿಗೂ ಮಾಡಬಾರದು ಅಂತನ್ನುವುದನ್ನು ಹೇಳ್ತಾರೆ. ಬೇರೆ ಪುರಾಣಗಳಲ್ಲಿ, ಗರುಡ ಪುರಾಣದಲ್ಲಿ ತಿಳಿಸ್ತಾರೆ. ಏನು ಅಂದರೆ, ಯಾರು ಬ್ರಾಹ್ಮಣನಾಗಿ ರಸ ಪದಾರ್ಥಗಳನ್ನು ಮಾರ್ತಾನೆ ಅಂಥವನು ಘೋರವಾದ ನರಕವನ್ನು ಹೊಂದುತ್ತಾನೆ ಅಂತ ಹೇಳಿ. ಆದ್ದರಿಂದ ಹಾಗೆ ಒಂದೊಂದು ವರ್ಣದವರಿಗೆ ಒಂದೊಂದು ಕರ್ಮಗಳನ್ನು ಹೇಳಿದ್ದಾರೆ. ನಾನು ಬ್ರಾಹ್ಮಣನಾಗಿ ಎಷ್ಟು ಕರ್ಮಗಳನ್ನು ಮಾಡಬೇಕಾಗಿದೆ? ಪ್ರತಿನಿತ್ಯ 3 ಹೊತ್ತು ಸಂಧ್ಯಾ ವಂದನೆ ಮಾಡಬೇಕು, ಪ್ರತಿನಿತ್ಯ ಅಗ್ನಿಕಾರ್ಯ, ವೈಶ್ವದೇವಾದಿ ಕರ್ಮಗಳನ್ನು ಮಾಡಬೇಕು, ಬಲಿಹರಣ, ಹೀಗೆ ನಿತ್ಯ ಕರ್ಮಗಳೇ ಬೇಕಾದಷ್ಟಿವೆ. ಇನ್ನು ಉಳಿದದ್ದು ಬೇರೆ.
ಆದ್ದರಿಂದ ಹಾಗಾದರೆ ಇವತ್ತು ನಾವು ಎಷ್ಟು ಮಾಡ್ತಾ ಇದ್ದೇವೆ? ಎಲ್ಲೋ ಕೆಲವರು 2 ಹೊತ್ತು ಸಂಧ್ಯಾವಂದನೆ, ಎಲ್ಲೋ ಕೆಲವರು 1 ಹೊತ್ತು ಸಂಧ್ಯಾವಂದನೆ ಮಾಡ್ತಾರೆ, ಇನ್ನು ಕೆಲವರು 1 ಹೊತ್ತು ಸಂಧ್ಯಾವಂದನೆ ಮಾಡೋದಿಲ್ಲ. ಹಾಗಾದರೆ ಬ್ರಾಹ್ಮಣನಾಗಿ ಬ್ರಾಹ್ಮಣೋಚಿತವಾದ ಕರ್ಮಗಳನ್ನು ನಾನು ಮಾಡದೇನೆ ಇನ್ನೇನೋ ನಾನು ಮಾಡುತ್ತೇನೆ ಅಂದರೆ ನನಗೆ ಎಂದಿಗೂ ಅದು ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಇಲ್ಲಿ ಉತ್ತಂಕ ಋಷಿ ತಿಳಿಸಿಕೊಡುತ್ತಾನೆ. ನೀನು ರಾಜನಾಗಿದ್ದಿ ಅಂದ ಮೇಲೆ ರಾಜ್ಯದ ರಕ್ಷಣೆ ಇದು ನಿನ್ನ ಕರ್ತವ್ಯ. ನೀನು ರಾಜ್ಯವನ್ನು ಸರಿಯಾಗಿ ರಕ್ಷಣೆ ಮಾಡ್ತಾ ಇದ್ದರೆ ಪ್ರಜೆಗಳು ನಿರಾತಂಕವಾಗಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ, ಇಲ್ಲದೇ ಇದ್ದರೆ ಇಲ್ಲ ಅಂತನ್ನುವ ವಿಚಾರವನ್ನು ಹೇಳ್ತಾರೆ. ಪ್ರಜೆಗಳ ಪಾಲನೆ ಮಾಡುವುದೇ ಅದರಿಂದಲೇ ನಿನಗೆ ದೊಡ್ಡ ಪುಣ್ಯ ಬರುತ್ತದೆ, ಅದರಿಂದಲೇ ನಿನಗೆ ರಕ್ಷಣೆ. ಆದ್ದರಿಂದ ನೀನು ಅವಶ್ಯವಾಗಿ ಅದನ್ನು ಮಾಡಲೇಬೇಕು ಅಂತ ಹೇಳಿದಾಗ ಈಗ ಬಂದಿರುವ ಸಮಸ್ಯೆ ಅತ್ಯಂತ ದೊಡ್ಡದಾದದ್ದು. ನನ್ನ ಆಶ್ರಮ ಸಮೀಪದಲ್ಲಿ ಮರಳುಗಾಡಿದೆ, ಆ ಸಮುದ್ರ ತೀರ ಪ್ರದೇಶಗಳೆಲ್ಲ ಉಜ್ಜಾಲಕ ಅಂತ ಕರೆದುಕೊಳ್ಳಲ್ಪಡುತ್ತದೆ. ಅಲ್ಲಿ ದೇವತೆಗಳಿಗೂ ಕೊಲ್ಲಲಾಗದ ಬೃಹತ್ ಕಾಯದ ಭಾರೀ ಗಾತ್ರದ ಒಬ್ಬ ದೈತ್ಯನಿದ್ದಾನೆ. ಅವನು ಭೂಮಿಯ ಒಳಗೆ ಮರಳುಗಾಡಿನ ಒಳಗೆ ಅವಿತುಕೊಳ್ಳುತ್ತಿದ್ದಾನೆ. ಅವನು ಆದಿ ರಾಕ್ಷಸನಾದ ಮಧುವಿನ ಮಗನಾದ ಮಹಾದೈತ್ಯ. ಇಡೀ ಲೋಕವೇ ನಾಶವಾಗಬೇಕು ಅಂತ ಲೋಕ ವಿನಾಶಕ್ಕಾಗಿ ತಪಸ್ಸನ್ನು ಮಾಡ್ತಾ ಇರುವಂತಹ ದೈತ್ಯ. ಅವನು ಇಡೀ ವರ್ಷ ತಪಸ್ಸು ಮಾಡಿ ವರ್ಷದ ಕೊನೆಯಲ್ಲಿ ಮೇಲೆ ಬಂದು ನಿಟ್ಟುಸಿರು ಬಿಡುತ್ತಾನೆ. ಯಾವಾಗ ಅವನು ಉಸಿರು ಬಿಡುತ್ತಾನೆ ಆ ಆರ್ಭಟಕ್ಕೆ ಬೆಟ್ಟ ಕಾಡು ಅರಣ್ಯಗಳ ಇಡೀ ಭೂಮಿಯೇ ನಾಶವಾಗಿ ಹೋಗ್ತದೆ. ಆ ಉಸಿರಿನಿಂದ ಎದ್ದ ಧೂಳಿನ ರಾಶಿ ಸೂರ್ಯನನ್ನೂ ಮುಚ್ಚುವ ಕಸದ ರಾಶಿ ಆಗ್ತದಂತೆ. ಅಷ್ಟು ಅವನ ಒಂದು ಮಹಾತ್ಮ್ಯ ಅಂತ ಹೇಳ್ತಾರೆ. ಅದರ ಫಲ 1 ವಾರದ ತನಕ ಭೂಕಂಪವಾಗ್ತದಂತೆ. ಅದರೊಂದಿಗೆ ಬೆಂಕಿ ಕಿಡಿಗಳ ಹೊಗೆಗಳ ರಭಸವೂ ಬೇರೆ. ಇದನ್ನು ತಾಳಿಕೊಳ್ಳುತ್ತಾ ಸಾಧು ಸಂತರಿಗೆ ಆಶ್ರಮದಲ್ಲಿ ಇರಲಿಕ್ಕೆ ಆಗ್ತಾ ಇಲ್ಲ, ಎಲ್ಲರೂ ಒದ್ದಾಡ್ತಾ ಇದ್ದಾರೆ. ಆದ್ದರಿಂದ ಅವನ ನಾಶವಾಗಬೇಕು, ಅವನನ್ನು ಲೋಕ ಕಲ್ಯಾಣಕ್ಕಾಗಿ ನೀನು ಸಂಹಾರ ಮಾಡಬೇಕು, ಇಡೀ ಜಗತ್ತಿಗೆ ಮಂಗಳವಾಗಬೇಕು. ನೀನು ಅವನನ್ನು ಕೊಲ್ಲುವುದಕ್ಕಾಗಿ ವಿಷ್ಣುವಿನ ವರದ ಬಲವೇ ಇದೆ, ನನ್ನ ತಪಸ್ಸಿನ ಆಶೀರ್ವಾದವೂ ಇದೆ, ನಿನಗೆ ಅದು ಸಾಧ್ಯ ಅಂತ ಆ ಉತ್ತಂಕ ಋಷಿ ಹೇಳ್ತಾನಂತೆ. ಆದರೆ ಬೃಹದಶ್ವ ಉತ್ತಂಕರಿಗೆ ಉತ್ತರವನ್ನು ಕೊಟ್ಟು ಹೇಳ್ತಾನೆ, ಪೂಜ್ಯರೇ, ಈಗಾಗಲೇ ನಾನು ಶಸ್ತ್ರ ಹಿಡಿಯೋದಿಲ್ಲ ಅಂತ ಶಸ್ತ್ರ ಬಿಟ್ಟಿದ್ದೇನೆ. ಈಗ ಕೈ ಬಿಟ್ಟು ತಪಸ್ಸಿಗೆ ಹೊರಟಿರುವಂತಹ ನನಗೆ ನೀವು ಮತ್ತೆ ಶಸ್ತ್ರವನ್ನು ಹಿಡಿಬೇಕು ಅಂತ ಹೇಳಿದರೆ ಕರ್ತವ್ಯದಿಂದ ದೂರವಾಗಬಾರದು. ಆದ್ದರಿಂದ ನನ್ನ ಮಗನಾದಂತಹ ಕುವಲಾಶ್ವ ದುಂದುವನ್ನು ಸಂಹಾರ ಮಾಡ್ತಾನೆ, ಇದರಲ್ಲಿ ಯಾವ ಸಂಶಯ ಬೇಡ. ಅವನು ಹೇಳ್ತಾನೆ, ಯಾಕಂದರೆ ನಾನು ಶಸ್ತ್ರ ಬಿಟ್ಟಿದ್ದೇನೆ, ತಪಸ್ಸು ಮಾಡಬೇಕು ಅಂತ ಸಂಕಲ್ಪ ಮಾಡಿಬಿಟ್ಟಿದ್ದೇನೆ. ಕ್ಷತ್ರಿಯರಿಗೆ ಮಾತೇ ಮುಖ್ಯ. ಒಮ್ಮೆ ಮಾತು ಕೊಟ್ಟರೆ ಅದನ್ನು ನಡೆಸಲೇಬೇಕು, ಅದು ಕ್ಷತ್ರಿಯರ ಧರ್ಮ. ಆದ್ದರಿಂದ ನಾನು ತಪಸ್ಸನ್ನು ಆಚರಣೆ ಮಾಡ್ತೇನೆ ಅಂತ ನಾನು ಈಗ ಸಂಕಲ್ಪವನ್ನು ಮಾಡಿಬಿಟ್ಟಿದ್ದೇನೆ. ನಾನು ಈ ಸಂಕಲ್ಪವನ್ನು ಮುರಿದರೆ ಹಾಗಾದರೆ ನಾನು ಬದುಕಿದ್ದು ವ್ಯರ್ಥವಾಗ್ತದೆ. ಆದ್ದರಿಂದ ಈಗ ನಾನು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನ ಮಗ ಅವಶ್ಯವಾಗಿ ಈ ಕಾರ್ಯವನ್ನು ಮಾಡ್ತಾನೆ, ನೀವು ಯಾವ ಸಂದೇಹ ಬೇಡ ಅಂತ ಅವರಿಗೆ ಹೇಳಿ ತಂದೆಯಾದ ಬೃಹದಶ್ವ ಮಗನಿಗೆ ದುಂದುವನ್ನು ಸಂಹಾರ ಮಾಡಲಿಕ್ಕಾಗಿ ಆದೇಶವನ್ನು ಕೊಡುತ್ತಾನೆ. ಆದೇಶವನ್ನು ಕೊಟ್ಟು ತಪಸ್ಸಿಗೆ ಕಾಡಿಗೆ ತೆರಳಿ ಹೋಗ್ತಾನೆ. ಲೋಕ ಕಲ್ಯಾಣದ ಐಹಿಕ ಕೀರ್ತಿಗಾಗಿ ತನ್ನ ಆಧ್ಯಾತ್ಮದ ಗುರಿ ಎಂದಿಗೂ ಬಿಡಲಿಲ್ಲ ಅಂತಂದರೆ ರಾಜನಾಗಿದ್ದ ಮೇಲೆ ಹೇಗೆ ಜೀವನವನ್ನು ನಡೆಸಬೇಕು ಅಂತನ್ನೋದನ್ನು ನಾವು ಅನೇಕ ರಾಜರಿಂದ ನಾವು ತಿಳಿಯಬಹುದು. ಇವತ್ತಿನ ರಾಜರಿದ್ದಾರೆ, ಪ್ರಜೆಗಳಿಗೆ ಏನಾದರೂ ಯಾರೂ ಸಂಬಂಧ ಇಲ್ಲ ಅಂದರೆ ಅದು ಎಂದಿಗೂ ರಾಜರ ಲಕ್ಷಣವೇ ಅಲ್ಲ ಅಂತನ್ನೋದನ್ನು ನಮ್ಮ ಪುರಾಣ ತಿಳಿಸ್ತದೆ. ರಾಜ ಅಂತಂದ ಮೇಲೆ ರಾಜ ಅಂದರೆ ಈಗ ಯಾರ ಮಂತ್ರಿಗಳೇ ಅವರೇ ರಾಜರು. ಹಾಗಾದರೆ ಅವರ ಕರ್ತವ್ಯ ಏನು? ಪ್ರಜೆಗಳ ರಕ್ಷಣೆ ಆಗಬೇಕು, ಪ್ರಜೆಗಳು ಉತ್ತಮ ರೀತಿಯಾಗಿ ಜೀವನ ನಡೆಸಬೇಕು. ಎಲ್ಲಿದೆ ಇವತ್ತು ನೀವು ಪೇಪರ್ ತೆಗೆದ್ರೆ ಅಲ್ಲಿ ಆ ಕೊಲೆ ಆಯಿತು, ಇಲ್ಲಿ ಈ ಕೊಲೆ ಆಯಿತು, ಬರೀ ಇದೇ ಸುದ್ದಿ. ನ್ಯೂಸ್ ತೆಗೆದ್ರೆ ಅದೇ ಸುದ್ದಿ. ಅಂದರೆ ಎಲ್ಲಿಯೂ ಯಾರಿಗೂ ರಕ್ಷಣೆ ಅಂತನ್ನುವುದೇ ಇಲ್ಲ, ಆ ರೀತಿಯಾಗಿ ಜೀವನ. ಆದ್ದರಿಂದ ಎಂದಿಗೂ ಹಾಗಲ್ಲ ಅಂತನ್ನುವುದನ್ನು ಅದನ್ನೇ ಇಲ್ಲಿ ಬೃಹದಾಶ್ವ ಅವರು ತಿಳಿಸಿಕೊಡುತ್ತಾನೆ. ಕುವಲಾಶ್ವ ತನ್ನ 100 ಮಕ್ಕಳೊಂದಿಗೆ ಮಹರ್ಷಿ ಉತ್ತಂಕರ ಮಾರ್ಗದರ್ಶನದಲ್ಲಿ ದುಷ್ಟ ಸಂಹಾರಕ್ಕಾಗಿ ತೆರಳುತ್ತಾನೆ. ದುಂದುಮಾರನ ಸಂಹಾರಕ್ಕೆ ತೆರಳಿ ಗುರುಗಳ ಮಾರ್ಗದರ್ಶನದಲ್ಲಿ ಲೋಕ ಕಲ್ಯಾಣಕ್ಕೆ, ಅದರಲ್ಲೂ ತಂದೆ ತಾಯಿಗಳ ಮಾತು ಕೇಳುವುದರಲ್ಲಿ ಪರಮಾತ್ಮನ ಅನುಗ್ರಹ ಇದ್ದೇ ಇರುತ್ತದೆ. ಆದ್ದರಿಂದ ಪರಮಾತ್ಮನೇ ಅವರನ್ನು ಪ್ರವೇಶ ಮಾಡುತ್ತಾನೆ. ತಮಾವಿಷ
ಅವಿಶತ್ ತದಾ ವಿಷ್ಣುರ್ ಭಗವಾನ್ ತೇಜಸಾ ಪ್ರಭು. ಆಗ ಅಶರೀರವಾಣಿ ಆಗ್ತದೆ, ಇವನು ದುಂದುವನ್ನು ಕೊಲ್ತಾನೆ ಅಂತ ಪ್ರತಿಧ್ವನಿಯಾಗ್ತದೆ, ಪುಷ್ಪವೃಷ್ಟಿಯಾಗ್ತದೆ. ಇದರಿಂದ ಇನ್ನೂ ಸಂತೋಷವಾಗಿ ಆ ಕುವಲಾಶ್ವ ಸಮುದ್ರವನ್ನೆಲ್ಲ ಅಗಿಸ್ತಾನಂತೆ. ಆಚೆ ಅಗಾಧವಾದ ಮುರಳಗಾಡನ್ನು ಕೂಡ ಅಗಿಸ್ತಾನೆ. 100 ಮಕ್ಕಳು ಕೂಡ ಅಗೀತಾ ಆಳವನ್ನು ಮುಟ್ತಾ ಇದ್ದಾಗ ದೈತ್ಯನಾದ ದುಂದು ಪಶ್ಚಿಮ ದಿಕ್ಕಲ್ಲಿ ಮುಚ್ಚುವಂತೆ ಮೇಲೆ ಎದ್ದು ಬರ್ತಾನೆ. ಮೇಲೆ ಏಳುತ್ತಾ ಮುಖದಿಂದಲೇ ಬೆಂಕಿಯ ಜ್ವಾಲೆಯನ್ನು ಬೀಸ್ತಾನೆ, ಬೆಂಕಿಯಲ್ಲಿ ಹಬ್ಬಿಸ್ತಾನೆ, ನೀರನ್ನೆಲ್ಲ ಮೇಲೆ ಎಬ್ಬಿಸ್ತಾನೆ. ಈ ಆಕ್ರಮಣದ ಕೌರ್ಯಕ್ಕೆ, ಬೆಂಕಿಯ ಜಾಲಕ್ಕೆ ಕುವಲಾಶ್ವನ 97 ಜನ ಮಕ್ಕಳು ಬೂದಿಯಾಗಿ ಹೋಗ್ತಾರೆ. ತಸ್ಯ ಪುತ್ರ ಶತದಗ್ಧು ತ್ರಿಭಿರೂನಂತು ರಕ್ಷಸಾಹ. ಭಾರಿ ದುರಂತವೇ ಆಗಿದ್ದು ಹೆಚ್ಚಿನ ಬಲಿಯನ್ನು ತೆಗೆದುಕೊಳ್ತಾನೆ. ಕುವಲಾಶ್ವ ದುಂದು ಸುರಿಸಿದ ನೀರನ್ನೆಲ್ಲ ಕುಡಿದು ಮತ್ತೆ ನೀರಿನಿಂದಲೇ ಯೋಗ ಮಾರ್ಗದಿಂದ ಬೆಂಕಿಯನ್ನು ಆರಿಸ್ತಾನೆ. ಲೋಕದಲ್ಲಿಯೇ ಎಬ್ಬಿಸಿದಂತಹ ಈ ದುರಾತ್ಮನಾದಂತಹ ದುಂದುವನ್ನು ಸಂಹಾರ ಮಾಡಬೇಕು. ಅವನ ಶರೀರವನ್ನು ಉತ್ತಂಕ ಮಹರ್ಷಿಗೆ ತಂದು ತೋರಿಸ್ತಾನೆ. ಉತ್ತಂಕರಿಗೆ ಬಹಳ ಸಂತೋಷವಾಗ್ತದೆ. ಯಾಕೆಂದರೆ ಜಗತ್ತಿನಲ್ಲಿ ಕೆಟ್ಟ ಜನರು ಇದ್ದಾಗಲೇ, ಕೆಟ್ಟ ಜನರು ಇರಲೇಬೇಕು, ಅವರು ಇದ್ದೇ ಇರ್ತಾರೆ, ಅದೇ ಜೀವನ. ಕೆಟ್ಟ ಜನರಿದ್ದಾಗಲೇ ಸಜ್ಜನರ ಮೇಲೆ ಜಗತ್ತಿಗೆ ತೋರ್ತಾರೆ, ಇಲ್ಲದೇ ಇದ್ದರೆ ಇಲ್ಲ. ಆದ್ದರಿಂದ ಹಾಗೆ ಕೆಟ್ಟ ಜನರನ್ನು ಆಯಾ ಸಮಯದಲ್ಲಿ ಅವರನ್ನು ಸಂಹಾರ ಮಾಡುತ್ತಾ ಜೀವನವನ್ನು ನಡೆಸಲೇಬೇಕು. ಅದೇ ರೀತಿಯಾಗಿ ಇಲ್ಲಿ ಉತ್ತಂಕ ಋಷಿ ಹೇಳಿದ್ದರಿಂದ ಆ ಕುವಲಾಶ್ವ ಅವನನ್ನು ಸಂಹಾರ ಮಾಡಿ ಅವನನ್ನು ತಂದು ಒಪ್ಪಿಸ್ತಾನೆ ದೇಹವನ್ನು. ಆ ಋಷಿಯಿಂದ ಹೃದಯ ತುಂಬಿ ಆಶೀರ್ವಾದವನ್ನು ಮಾಡ್ತಾನಂತೆ. ಅದನ್ನು ಶಾಶ್ವತವಾದ ಕೀರ್ತಿಯನ್ನು ಅವನು ಪಡಿತಾನೆ ಅಂತರುವುದನ್ನು ತಿಳಿಸ್ತಾರೆ. ಅಷ್ಟು ಆ ಕುವಲಾಶ್ವನಿಗೆ ಅನುಗ್ರಹವನ್ನು ಮಾಡ್ತಾನೆ ಅಂತರುವುದನ್ನು ಹೇಳ್ತಾರೆ. ಶತ್ರುಗಳಿಂದ ಸೋಲು ಬಾರದಿರಲಿ ಅಂತ ವರವನ್ನು ಕೊಡ್ತಾನಂತೆ. ಅಂದರೆ ನಾವು ಮಾಡಿದ ಒಂದು ಉತ್ತಮವಾದ ಕರ್ಮಕ್ಕೆ ದೇವತೆಗಳ ಅನುಗ್ರಹ ಅಷ್ಟು ನಮ್ಮ ಮೇಲೆ ಇರುತ್ತದೆ. ಆದ್ದರಿಂದ ಹಾಗೆ ಅದನ್ನು ನಾವು ತಿಳಿದು ಅವಶ್ಯವಾಗಿ ಆಚರಣೆಯನ್ನು ಮಾಡಬೇಕು. 97 ಮಕ್ಕಳನ್ನು ಕಳೆದುಕೊಂಡ, ಆದರೆ ಎಂದಿಗೂ ತಾನು ಹಿಡಿದ ದಾರಿಯನ್ನು ಎಂದಿಗೂ ಬಿಡಲಿಲ್ಲ. ನಾವು ಭಗೀರಥನ ಕಥೆಯಲ್ಲಿ ಕೇಳುತ್ತೇವೆ, ಅನೇಕ ಕಡೆ ಕಥೆಯಲ್ಲಿ ಕೇಳುತ್ತೇವೆ, ಅನೇಕ ರಾಜರ ಕಥೆಯಲ್ಲಿ ಕೇಳುತ್ತೇವೆ. ಯಾಕೆ ಅಂದರೆ ನೋಡಿ, ನಮ್ಮ ಸಂಕಲ್ಪ ದೃಢವಾಗಿತ್ತು ಅಂತಾದರೆ ಎಲ್ಲವೂ ಉತ್ತಮವೇ ಆಗ್ತದೆ. ನಮ್ಮ ಸಂಕಲ್ಪ ಪರಮಾತ್ಮನಲ್ಲಿ ವಿಶ್ವಾಸ ಇಲ್ಲ ಅಂತಾದರೆ ಯಾವ ಕಾರ್ಯಗಳು ಕೈಗೂಡೋದಿಲ್ಲ. ಅದಕ್ಕೆ ಹೇಳ್ತಾರೆ ವಿಶ್ವಾಸೋ ಫಲದಾಯಕ. ನಾವು ಎಷ್ಟು ದೃಢವಾದ ವಿಶ್ವಾಸ ಇರ್ತದೆ ಆ ಫಲ ಬರಲೇಬೇಕು, ಎಂದಿಗೂ ವ್ಯರ್ಥವಾಗಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಅನಿಸ್ಬೋದು, ನಾನು ಇವತ್ತು ದೇವರ ಪೂಜಾ ಮಾಡಿದೆ, ಏನೋ ಕಷ್ಟ ಇದೆ, ನಾನು ಇಷ್ಟು ದಿವಸ ಆದರೂ ಇನ್ನೂ ಪರಿಹಾರ ಆಗಿಲ್ಲ. ಎಲ್ಲದಕ್ಕೂ ಸಮಯ ಒಂದೇ ಬರ್ತದೆ, ಎಲ್ಲದಕ್ಕೂ ಪರಿಹಾರವಾಗೇ ಆಗ್ತದೆ. ಆದ್ದರಿಂದ ನಾವು ಮಾಡಿದ ಕರ್ಮದ ಫಲ ಎಂದಿಗೂ ವ್ಯರ್ಥವಾಗಲಿಕ್ಕೆ ಸಾಧ್ಯ ಇಲ್ಲ. ನ ದೇವತೋಷಣಂ ವೃಥ. ದೇವತಾಭಿಷೇಕವಾಗಿ ನಾವು ಏನು ಕರ್ಮಗಳನ್ನು ಮಾಡ್ತೇವೆ ಅದು ಎಂದಿಗೂ ವ್ಯರ್ಥವಾಗೋದಿಲ್ಲ. ಅದು ನಮಗಾದರೂ ಬರ್ಬೋದು, ನಮ್ಮ ಮಕ್ಕಳಿಗೆ ಬರ್ಬೋದು, ನಮ್ಮ ಮೊಮ್ಮಕ್ಕಳಿಗೆ ಬರ್ಬೋದು. ಪರಮಾತ್ಮ ಯಾವಾಗ ಅದರ ಫಲವನ್ನು ಕೊಡಬೇಕು ಅಂತ ಗೊತ್ತಿದೆ, ಪರಮಾತ್ಮ ಆಗ ಕೊಡ್ತಾನೆ. ಹೇಗೆ ಒಬ್ಬ ತಾಯಿಗೆ ಮಕ್ಕಳಿಗೆ ಯಾವಾಗ ಆಹಾರ ಕೊಡಬೇಕು ಅಂತ ತಾಯಿಗೆ ಗೊತ್ತು. ಅವಳು ಮಕ್ಕಳು ಕೇಳ್ತಾರೆ ಅಂತ ಆಹಾರ ಕೊಡೋದಿಲ್ಲ ತಾಯಿ. ಅವರಿಗೆ ಯಾವಾಗ ಆಹಾರ ಕೊಟ್ಟರೆ ಅವರಿಗೆ ಆರೋಗ್ಯ ಸರಿಯಾಗ್ತದೆ, ಅವರಿಗೆ ಉತ್ತಮವಾದ ಆರೋಗ್ಯ ಇರ್ತದೆ ಅಂತ ತಿಳಿದುಕೊಂಡು ಅವರು ಆಹಾರ ಕೊಡ್ತಾಳೆ ಹೊರತು ಮಕ್ಕಳು ಕೇಳಿದಾಗಲೆಲ್ಲ ತಿನ್ನಲಿಕ್ಕೆ ಕೊಡೋದಿಲ್ಲ ತಾಯಿ. ಹಾಗೆ ಪರಮಾತ್ಮರಿಗೆ ಗೊತ್ತು ಯಾವಾಗ ನಮಗೆ ಏನು ಫಲ ಕೊಡಬೇಕು ಅಂತನ್ನುವುದು. ಆದ್ದರಿಂದ ಪರಮಾತ್ಮ ನಾವು ಅದಕ್ಕೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ, ಫಲ ಅಪೇಕ್ಷಾ ಮಾಡಬಾರದು ಅಂತ ಮೊದಲೇ ಕೃಷ್ಣ ಪರಮಾತ್ಮ ನಮಗೆ ತಿಳಿಸಿಬಿಟ್ಟಿದ್ದಾನೆ. ಯಾಕೆಂದರೆ ನೀನು ಫಲ ಅಪೇಕ್ಷಾ ಇಟ್ಟುಕೊಂಡು ಕರ್ಮ ಮಾಡಿದರೆ ಎಂದಿಗೂ ಅದು ಪ್ರಯೋಜನವಲ್ಲ. ಪ್ರಯೋಜನ ಆಗೋದಿಲ್ಲ ಅಂತಲ್ಲ, ಆದರೆ ಅದು ನಮ್ಮ ಮುಕ್ತಿಗೆ ಕಾರಣವಾಗುವುದಿಲ್ಲ. ಆದ್ದರಿಂದ ಫಲ ಅಪೇಕ್ಷಾ ಇಟ್ಟುಕೊಂಡು ಕರ್ಮಗಳನ್ನು ಮಾಡಿದಾಗ ನಮಗೆ ಅದರಲ್ಲಿ ಬಹಳ ಮನಸ್ಸು ಇರೋದಿಲ್ಲ. ಯಾಕಂದರೆ ನಮಗೆ ಫಲದಲ್ಲಿಯೇ ಮನಸ್ಸು ಬಹಳ ಇರುತ್ತದೆ. ಆದ್ದರಿಂದ ಎಂದಿಗೂ ಹಾಗೆ ಮಾಡಬಾರದು ಅಂತ ಹೇಳುತ್ತಾರೆ. ಹೀಗೆ ಅವನು ಕೂಡ ಉಳಿದ 3 ಮಕ್ಕಳಿಂದ ಪರಮಾತ್ಮನ ಅನುಗ್ರಹದಿಂದ ಶತ್ರುವನ್ನು ಸಂಹಾರ ಮಾಡ್ತಾನೆ. ನಮ್ಮ ಎಷ್ಟೋ ಆಯಸ್ಸು ಹೀಗೆ ವ್ಯರ್ಥವಾಗಿ ಕಾಡು ಹರಟೆಯ ಬೆಂಕಿಯಲ್ಲಿಯೇ ಬೂದಿಯಾಗಿದೆ. ಉಳಿದ 3 ಮತ್ತಷ್ಟು ವರ್ಷಗಳಿಂದಲಾದರೂ ಸತ್ಕಾರ್ಯವನ್ನು ಮಾಡಬೇಕು ಅಂತ ತಿಳಿದು ಆ ದುಂದುವಿನ ಮರಣ ಅಂದರೆ ಕಾಲವನ್ನು ದುಂದು ವೆಚ್ಚ ಮಾಡಬಾರದು ಅಂತನ್ನುವುದನ್ನು ಇದರಿಂದ ತಿಳಿಸ್ತಾರೆ. ಹೀಗೆ ಅಂದರೆ ನಮ್ಮ ಜೀವನದಲ್ಲಿ ಅನೇಕ ಇಲ್ಲಿ ದುಂದು ಕಾರ್ಯ ಅಂತ ಹೆಸರು ಹೇಳಿದ್ದಾರೆ. ನಮ್ಮಲ್ಲಿ ನೋಡಿ ಸಮಯವನ್ನು ವ್ಯರ್ಥ ಮಾಡ್ತೇವೆ. ವ್ಯರ್ಥ ಅಂದರೆ ದುಂದು ವ್ಯರ್ಥ, ದುಂದು ವೆಚ್ಚವಲ್ಲ. ಯಾವುದಾದಕ್ಕೂ ದುಡ್ಡು ಖರ್ಚು ಮಾಡ್ತೇವೆ, ಹಾಗಲ್ಲ. ನಮ್ಮ ಬಳಿ ಇರುವಂತಹ ಹಣವನ್ನು
ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕು. ಯಾಕಂದ್ರೆ ಇವತ್ತಿನ ಜೀವನದಲ್ಲಿ ನೋಡಿ ಎಷ್ಟು ಕಷ್ಟ ಇದೆ. ಎಲ್ಲೆಲ್ಲೋ ಯುದ್ಧ ನಡೀತದೆ, ಎಲ್ಲೋ ಯುದ್ಧ ನಡೆದ್ರೆ ಇನ್ನೆಲ್ಲೋ ಅದರ ಪರಿಣಾಮ. ಇದರಿಂದ ನೋಡಿ ನಾವು ಧರ್ಮವನ್ನ ಮಾಡಲಿಕ್ಕೂ ಕಷ್ಟ, ಅಂತಹ ಪರಿಸ್ಥಿತಿ ಇದೆ. ಆದ್ದರಿಂದ ಹಾಗೆ ಅದನ್ನು ತಿಳಿದುಕೊಂಡು ಜೀವನವನ್ನು ನಡೆಸಬೇಕು ಅಂತರುವುದನ್ನ ಈ ಕುವಲಾಶ್ವನ ಕಥೆಯಿಂದ ನಾವು ತಿಳಿಯಬೇಕು ಅಂತರೋದು ಹೇಳ್ತಾರೆ. ದುಂದುಮಾರನಿಗೆ 3 ಜನ ಮಕ್ಕಳು ಜನ್ಮವನ್ನು ಪಡೆಯುತ್ತಾರೆ. ದೃಢಾಶ್ವ, ಚಂದ್ರಾಶ್ವ, ಕಪಿಲಾಶ್ವ ಅಂತ. ದೃಢಾಶ್ವನ ಮೊಮ್ಮಗನಾದಂತಹ ನಿಕುಂಭ ಇವನು ನಿರಂತರ ಕ್ಷತ್ರಧರ್ಮದಲ್ಲಿ ಆಸಕ್ತನಾದವನು. ನಿಕುಂಭ ರಾಜ ಅಂತ ತಿಳಿಸ್ತಾರೆ. ನಾವೇನು ಮಂಗಲಾಷ್ಟಕದಲ್ಲಿ ಹೇಳ್ತೇವೆ, ಅಲ್ಲಿ ಬರ್ತಕ್ಕಂತಹ ಆ ರಾಜನು ಇವನೇ ಅಂತರುವುದನ್ನು ತಿಳಿಯಬೇಕು. ಹೀಗೆ ಈ ಮಾಲ್ಧಾತ ಅಂತರುವನು ಈ ನಡುವೆ ಪ್ರಸೇನಜಿತನು ಗೌರಿ ಎಂಬ ಪತ್ನಿಯೊಡನೆ ಕಲಹ ಮಾಡಿ ಶಾಪವನ್ನು ಕೊಡುತ್ತಾನೆ. ಅದರ ಫಲವಾಗಿ ಆಕೆ ಬಾಹುದ ಎಂಬ ನದಿಯಾಗಿ ಹರಿತಾಳಂತೆ. ಕೆಲವೊಮ್ಮೆ ತಪ್ಪು ಇಲ್ಲದೇ ಇದ್ದರೂ ಕರ್ಮಕ್ಕೆ ಅನುಗುಣವಾಗಿ ಜೀವನವು ನಮಗೆ ಅನೇಕ ತೊಂದರೆಗಳಾಗ್ತವೆ. ಆದರೆ ಅದರಿಂದಲೂ ಲೋಕ ಉಪಕಾರವೇ ಆಗ್ತದೆ ಅಂತರುವುದಕ್ಕೆ ಈ ಘಟನೆಯ ಸಾಕ್ಷಿ ಅಂತ ಹೇಳ್ತಾರೆ. ಪತಿಗೆ ಉಪಕಾರಿಯಾಗಿ ಬಾಳಿದ ಅವಳು ಲೋಕಕ್ಕೂ ಉಪಕಾರಿಯಾಗಿ ಮುಂದೆ ಜೀವನವನ್ನು ಕಳೆದಳು ಅಂತ ಹೇಳ್ತಾರೆ. ಕರ್ಮಕ್ಕೆ ಅನುಗುಣವಾಗಿ ಕಷ್ಟಗಳಿದ್ದರೂ ಅಧೋಸ್ಥಿತಿಗೆ ಬಂದರೂ ಲೋಕೋಪಕಾರವನ್ನು ಎಂದಿಗೂ ಬಿಡಬಾರದು ಅಂತರುವುದನ್ನು ತಿಳಿಸ್ತಾರೆ. ಈ ಮಾಂಧಾತ ಋಷಿ ಶಶಬಿಂದುವಿನ ಮಗಳಾದ ಬಿಂದುಮತಿ ಅಂತಲುಗಳನ್ನು ವಿವಾಹವಾಗ್ತಾನೆ. ಆಕೆ ತುಂಬ ಕುಟುಂಬದ ಹುಡುಗಿ. ಅವಳಿಗೆ 10,000 ಜನ ಸಹೋದರರು. ಅವಳಿಗೆ ಚೈತ್ರರತಿ ಎಂಬ ಹೆಸರು ಇತ್ತು. ಅವಳು ತವರಿನಲ್ಲಿ ಜ್ಯೇಷ್ಠ ಪುತ್ರಿಯಾಗಿ ಬೆಳೆದು ಗಂಡನ ಮನೆಯಲ್ಲೂ ಧರ್ಮ ಧುರೀಣಳಾಗಿಯೇ ಬೆಳಿತಾಳೆ. ದಾಂಪತ್ಯದ ಫಲವಾಗಿ ಪುರುಕುತ್ಸ ಮತ್ತು ಮುಚುಕುಂದ ಎಂಬ 2 ಮಕ್ಕಳನ್ನು ಪಡೆಯುತ್ತಾಳೆ. ಪುರುಕುತ್ಸ ಇಡೀ ನಾಗಲೋಕಕ್ಕೆ ಮಂಗಳ ಮಾಡಿದರೆ, ಮುಚುಕುಂದ ದೇವತೆಗಳಿಗೆ ಸಹಾಯ ಮಾಡಿ ಅಂತಿಮವಾಗಿ ಕೃಷ್ಣ ದರ್ಶನವನ್ನು ಪಡೆದು ಉದ್ಧಾರವಾಗ್ತಾರೆ. ನಾವು ಕೃಷ್ಣನ ಕಥೆಯಲ್ಲಿ ಕೇಳ್ತೇವೆ, ಮುಚುಕುಂದನಿಗೆ ಅನುಗ್ರಹ ಮಾಡಿದಂತಹ ಕಥೆಯನ್ನು. ಆ ಮುಚುಕುಂದನೇ ಇವನು ಅಂತನ್ನುವುದನ್ನು ತಿಳಿಸ್ತಾರೆ. ಆತ್ಮೋದ್ಧಾರ ಎರಡನ್ನು ಮಾಡಿಕೊಂಡಂಥವನು ಈ ಮುಚುಕುಂದ ಅಂತ ತಿಳಿಸ್ತಾರೆ. ಆದ್ದರಿಂದ ನಮ್ಮ ಮಕ್ಕಳು ಇದೇ ರೀತಿಯಾಗಿ ಜೀವನ ನಡೆಸಬೇಕು ಅಂತನ್ನುವ ಅಪೇಕ್ಷೆಯನ್ನು ಯಾವಾಗಲೂ ಇಡಬೇಕು. ಆ ರೀತಿಯಾದ ಅವರಿಗೆ ಸತ್ಕರ್ಮ ಮಾಡುವಲ್ಲಿ ಮಕ್ಕಳನ್ನು ಪ್ರೇರಣೆ ಮಾಡುತ್ತಾ ಅವರಿಗೆ ನಾವು ಧರ್ಮವನ್ನು ತಿಳಿಸ್ತಾ ಜೀವನವನ್ನು ನಡೆಸಬೇಕು ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಹಾಗೆ ಮಾಡಿದಾಗ ನಮ್ಮ ವಂಶ ಇದು ಸಾಗರದಂತೆ ಬೆಳೆದರೂ ಯಾವ ಭಯ ಇಲ್ಲ. ಯಾಕಂದರೆ ನಮ್ಮ ವಂಶ ಇದು ಉತ್ತಮವಾಗಿತ್ತು ಅಂತಾದರೆ ಯಾವ ಭಯ ಪಡೋ ಕಾರಣ ಇಲ್ಲ. ಮಕ್ಕಳು ಉತ್ತಮ ರೀತಿಯಾಗಿ ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಉತ್ತಮ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದರೆ ಯಾವ ಭಯ ಇಲ್ಲ. ಆದರೆ ಅದೇ ಮಕ್ಕಳು ಕೆಟ್ಟ ಹಾದಿಯಲ್ಲಿ ಜೀವನ ನಡೆಸ್ತಾ ಇದ್ದರೆ ಅದಕ್ಕೆ ನಾವೇ ಕಾರಣ, ಆ ಪಾಪವನ್ನು ನಾವೇ ಅನುಭವಿಸಬೇಕಾಗ್ತದೆ. ಆದ್ದರಿಂದ ಮಕ್ಕಳಿಗೆ ಉತ್ತಮವಾದಂತಹ ಸಂಸ್ಕಾರವನ್ನು ಕೊಡುವುದು ಅತ್ಯಂತ ಅವಶ್ಯಕ ಅಂತ ತಿಳಿಸ್ತಾರೆ. ಇನ್ನು ಅಯ್ಯೋ ಅಂತ ಚೀರುವಂತಾದರೆ ವಂಶಾಂಬುದಿ ಎನ್ನದೆ ವಂಶ ಎಂಬ ಅದಕ್ಕೆ ಬಹಳ ಕೆಟ್ಟ ಹೆಸರನ್ನು ಹೇಳ್ತಾರೆ. ಆದ್ದರಿಂದ ಹರಿವಂಶ ಶ್ರವಣದಿಂದ ಬುದ್ಧಿರಂತಹ ಮಕ್ಕಳು ಜನ್ಮ ಪಡೆಯುವುದರಲ್ಲಿ ನಿಶ್ಚಿತವಾದದ್ದು. ಎಂದಿಗೂ ಕೆಟ್ಟ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇನ್ನು ಈ ಪುರುಕುತ್ಸನ 4ನೆಯ ತಲೆಮಾರಿನವನೇ ತ್ರಿಧನ್ವ ಅಂಥೇಳಿ, ಅವನ ಮಗನೇ ತ್ರಯಾರುಣ ಅಂಥೇಳಿ, ಅವನ ಮಗನೇನು ಸತ್ಯವ್ರತ ಎಂಬ ಹೆಸರನ್ನು ಪಡೆದಿದ್ದ. ತಂದೆ ಬಾಲಕನಾಗಿದ್ದಾಗ ಆ ಹೆಸರಿಟ್ಟಿದ್ದರು. ಅವನು ಮಾತ್ರ ಎಂದಿಗೂ ಸಾತ್ವಿಕನಾಗಲಿಲ್ಲ. ಹೆಸರು ಮಾತ್ರ ಸತ್ಯವ್ರತ, ಆದರೆ ಮಹಾ ದುಷ್ಟನಾಗಿರ್ತಕ್ಕಂಥವನು. ಎಲ್ಲಿ ವಿವಾಹ ನಡೀತಾ ಇತ್ತು ಅಲ್ಲಿ ವಿವಾಹಗಳನ್ನು ಹಾಳು ಮಾಡೋದು, ಸ್ತ್ರೀಯರನ್ನು ಅಪಹಾರ ಮಾಡೋದು, ಈ ತರಹದ ಕಾರ್ಯಗಳನ್ನೇ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಎಲ್ಲವನ್ನ ನಾಶ ಮಾಡ್ತಾ ಇದ್ದ. ಪಾಣಿಗ್ರಹಣ ಮಂತ್ರಾಣ ವಿಘ್ನ ಚಕ್ರೇ ಸುದುರ್ಮತಿ. ರಾಜಕುಮಾರನೆಂಬ ಅಹಂಕಾರ ಯಾರೂ ತಡೀಲಿಕ್ಕೆ ಸಾಧ್ಯ ಇಲ್ಲ. ಅವನು ಹೀಗೆ ಕಾರ್ಯವನ್ನು ಮಾಡ್ತಾ ಇದ್ದ. ಒಮ್ಮೆ ಬಾಲ್ಯದಿಂದ ಕಾಮಕ್ಕೆ ವಶನಾಗಿ ಮೋಹಕ್ಕೆ ಒಳಗಾಗಿ ಋಷಿಗಾಗಿ ಹಾಗೂ ಚಾಪಲ್ಯಕ್ಕೊಳಗಾಗಿ ವೇದಿಕೆಯಲ್ಲಿದ್ದ ಬೇರೆಯವರು ವಿವಾಹವಾಗಿದ್ದ ಕನ್ಯೆಯನ್ನೇ ಕರೆದುಕೊಂಡು ಹೋಗ್ತಾನೆ. ಏನ ಭಾರ್ಯ ಋತಾಪೂರ್ವ ಕೃತೋದ್ವಾಹ ಪರಸ್ಯ ವೈ ಬಾಲ್ಯಾತ್ ಕಾಮಾಚ್ಚ ಮೋಹಾಚ ಸಂಹರ್ಷಾತ್ ಚಾಪಲೇನ ಚ.
ಆದ್ದರಿಂದ ತನ್ನ ಖುಷಿಗಾಗಿ, ತನ್ನ ಮೋಹಕ್ಕಾಗಿ, ತನ್ನ ಕಾಮಕ್ಕಾಗಿ ಇನ್ನೊಬ್ಬರು ವಿವಾಹವಾದಂತಹ ಸ್ತ್ರೀಯನ್ನ ತಾನು ಕರೆದುಕೊಂಡು ಹೋಗ್ತಾನೆ. ಸ್ವಯಂ ಇಚ್ಛೆಯಿಂದಲೇ ಕುಕೃತ್ಯ ಮಾಡಿದ ಮಗನನ್ನ ತ್ರಯ್ಯಾರುಣ ತಡೆದುಕೊಳ್ಳೋದಿಲ್ಲ. ಮಗನ ದುಷ್ಕೃತ್ಯಕ್ಕೆ ನಾಚಿಕೆ ಪಟ್ಟಿಕೊಳ್ಳದೇನೆ ಕುಹಕದ ದಾರಿಯನ್ನು ತುಳಿತಾನೆ ಅಂತನ್ನುವುದನ್ನು ನೋಡಿ ಹಸಮಣೆಯೇರಿದ ಕನ್ಯೆಯನ್ನು ಅಪಹಾರ ಮಾಡಿ ಪಾಣಿಗ್ರಹಣದ ಆಗ ಕೂಡ ಆಗಿದಂತಹ ಪಾಣಿಗ್ರಹಣ ಸಪ್ತಪದಿ ಇನ್ನೂ ತುಳಿದಿರಲಿಲ್ಲ. ಹೀಗಾಗಿ ಅದು ಪರಪತ್ನಿ ಅಪಹರಣ ಅಲ್ಲ ಅಂತನ್ನುವ ವಿತಂಡವಾದ ಬೇರೆ ಹೇಳ್ತಾನೆ. ಆಗ ತಂದೆಯಾದ ತ್ರಯ್ಯಾರುಣ ಸಿಟ್ಟಾಗಿ ಅಪಧ್ವಂಸ, ಇಲ್ಲಿಂದ ನೀನು ಮೊದಲು ತೊಲಗಿ ಹೋಗಬೇಕು ಅಂತ ಹೇಳಿದಾಗ ಮಗನಾದ ಸತ್ಯವ್ರತ ನಾನೆಲ್ಲಿಗೆ ಹೋಗಬೇಕು ಅಂತ ಮತ್ತೆ ಮರು ಪ್ರಶ್ನೆ ಹಾಕಿದಾಗ ನೀನು ಚಾಂಡಾಲರ ಜೊತೆ ವಾಸವನ್ನು ಮಾಡಿಕೊಂಡು ಜೀವನವನ್ನು ನಡೆಸಬೇಕು ಅಂತ ಹೇಳಿದಾಗ ಮಗ ಹೇಳ್ತಾನೆ ನಾನು ಸಾಧ್ಯ ಇಲ್ಲ. ಸಿಟ್ಟಿನಿಂದ ಮಗನು ಹೇಳ್ತಾನೆ. ಸತ್ಯವ್ರತ ವಸಿಷ್ಠರ ಹತ್ರ ನೋಡ್ತಾನೆ, ಅವರಾದರೂ ತಡಿತಾರೇನು ಅಂತ. ಆದರೆ ವಸಿಷ್ಠರು ಕೂಡ ಹೇಳ್ತಾರೆ ರಾಜನ ಮಗ ಅಧರ್ಮ ಮಾಡಬಾರದು, ಅದಕ್ಕಾಗಿ 12 ವರ್ಷ ಚಾಂಡಾಲರ ಜೊತೆ ವಾಸ ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಈಗಲೇ ಬೇಡ ಅಂತನ್ನುವುದು ಅನೇಕ ಜನರ ಮನಸ್ಸಿತ್ತು. ಆದರೆ ಇದನ್ನು ಅರಿಯದಂತಹ ಸತ್ಯವ್ರತ ಇದಕ್ಕೆಲ್ಲ ಗುರುಗಳಾದ ವಸಿಷ್ಠರೇ ಕಾರಣ ಅಂತ ದ್ವೇಷ ಮಾಡ್ತಾನೆ. ಸತ್ಯವ್ರತನಂತರೂ ಕಾಡಿನಲ್ಲಿ ವಾಸ ಮಾಡ್ತಾ ಅನೇಕ ವರ್ಷಗಳ ಕಾಲ ಅಲ್ಲಿ ತನ್ನ ಜೀವನವನ್ನು ಕಳೀತಾನೆ. ರಾಜನ ಮಗನೇ ಪರಸ್ತ್ರೀ ಅಪಚಾರವನ್ನು ಮಾಡಿದ ಮೇಲೆ ಭೂಮಿಗೆ ತೋರಿದ ಭಾರಿ ಅಧರ್ಮ ಅಂತ ಕರೆಸಿಕೊಳ್ಳುತ್ತದೆ. ಆ ಅಧರ್ಮದಿಂದ ಭೂಮಿಗೆ ಬರಗಾಲ ಬರುತ್ತದೆ. ಇಂದ್ರದೇವ ಮಳೆ ಕೊಡೋದಿಲ್ಲ. 12 ವರ್ಷಗಳ ತನಕ ಆಗ ವಿಶ್ವಾಮಿತ್ರರು ಅಗಾಧ ತಪಸ್ಸಿಗೆ ತೆರಳಿದ್ದು ತನ್ನ ಕುಟುಂಬವನ್ನು ಸತ್ಯವ್ರತನ ರಾಜ್ಯದಲ್ಲಿಟ್ಟಿದ್ದರು. ಅಲ್ಲೋ ಈಗ ಭಾರಿ ಬರಗಾಲ. ಈಗ ಬರಗಾಲ ಅಂದಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ವಿಶ್ವಾಮಿತ್ರರ ಪತ್ನಿ ಬರಗಾಲದ ಬರ್ಬರತೆಗೆ ಬೆದರು ಹೋಗಿ ಕೊನೆಯ ಮಕ್ಕಳನ್ನು ಮಾರಿ ಉಳಿದ ಮಕ್ಕಳನ್ನು ಸಾಕುವ ಸಂಕಷ್ಟಕ್ಕೆ ಬರ್ತಾಳೆ. ನೋಡಿ, ಅಂದರೆ ಬರಗಾಲ ಅಂದರೆ ಹೇಗಿರುತ್ತದೆ ಅಂತ ಅನ್ನೋದನ್ನು ತೋರಿಸಿಕೊಡುತ್ತಾರೆ. ಅದಕ್ಕಾಗಿ ತನ್ನ ಕೊನೆಯ ಮಗನನ್ನು ಕುತ್ತಿಗೆಗೆ ಕಟ್ಟಿ ಮಗು ಬೇಕಾ ಅಂತ ರೋಡಿನಲ್ಲಿ ಬೀದಿಯಲ್ಲಿ ಮಾರಾಟ ಮಾಡಲಿಕ್ಕೆ ಅಂತ ಹೋಗ್ತಾಳಂತೆ. ಅಂದರೆ ಅಷ್ಟು ಆ ಮಕ್ಕಳನ್ನು ಸಾಕಬೇಕು ಅಂದರೆ ಅಂತಹ ಕಷ್ಟ. ಯಾಕಂದರೆ ವಿಶ್ವಾಮಿತ್ರರು ತಪಸ್ಸಿಗೆ ಹೋಗಿಬಿಟ್ಟಿದ್ದಾರೆ, ಮಕ್ಕಳನ್ನು ಸಾಕಬೇಕು. ಈ ಕಡೆಗೆ ರಾಜ್ಯದಲ್ಲಿ ಬರಗಾಲ ಬಂದಿದೆ, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಸತ್ಯವ್ರತ ತಾನೇ 100 ಗೋವುಗಳನ್ನು ಕೊಟ್ಟು ಆ ಮಗುವನ್ನು ಬಿಡಿಸಿ ಮತ್ತೆ ತಾಯಿಗೆ ಕೊಡ್ತಾನಂತೆ. ಹೀಗೆ ಗಲ ಎನಿಸಿದ ಅಂದರೆ ಕುತ್ತಿಗೆಯಲ್ಲಿ ಜೋತು ಬಿದ್ದು ಮಾರಾಟ ವಸ್ತುವಾಗಿದ್ದ ಆ ಮಗು ಅವನೇ ಗಾಲವ ಅಂತ ಪ್ರಖ್ಯಾತನಾಗ್ತಾನೆ. ಆಮೇಲೆ ಆ ಬಾಲಕನ ಪೋಷಣೆ ಭರಣಗಳನ್ನು ತಾನೇ ಮಾಡುತ್ತಾನೆ. ಹೀಗೆ ವಿಶ್ವಾಮಿತ್ರರ ಸಂತತಿಯನ್ನ ರಕ್ಷಣೆಯನ್ನ 12 ವರ್ಷಗಳ ಕಾಲ ಮಾಡಿ ಭಾರೀ ಉತ್ತಮವಾದ ಕರ್ಮವನ್ನು ಈ ಸತ್ಯವ್ರತವನ್ನು ಮಾಡುತ್ತಾನೆ. ಕಾಡಿನಲ್ಲಿರುವ ಜಿಕ್ಕೆಗಳನ್ನು, ಎಮ್ಮೆಗಳನ್ನು, ಹಂದಿಯನ್ನು ಕೊಂದು ಅವುಗಳ ಮಾಂಸವನ್ನು ವಿಶ್ವಾಮಿತ್ರರ ಆಶ್ರಮದ ಮುಂದೆ ತರೋದು, ಅಲ್ಲಿ ಮರದ ಕೊಂಬೆಯಲ್ಲಿ ತೂಗು ಹಾಕ್ತಾ ಇರ್ತಾನೆ. ತಾನು ಕೈಯಾರೆ ನೀಡಿದರೆ ಎಲ್ಲಿ ಇವನು ಪಾಪಿ, ಇವನಿಂದ ನಾವ್ಯಾಕೆ ತೆಗೆದುಕೊಳ್ಳಬೇಕು ಅಂತ ತಿರಸ್ಕಾರ ಮಾಡ್ತಾರೆ ಅಂತ ಅಲ್ಲಿ ಇಟ್ಟು ಹಾಗೆ ಹೋಗ್ತಾ ಇರ್ತದಂತೆ. ಹೀಗೆ ಅವನು ಕೊಟ್ಟಂಥ ಆಹಾರವನ್ನು ಸ್ವೀಕಾರ ಮಾಡಿ 12 ವರ್ಷ ಆ ವಿಶ್ವಾಮಿತ್ರರ ಕುಟುಂಬವನ್ನು ರಕ್ಷಣೆ ಮಾಡ್ತಾನಂತೆ. ಇದರೊಂದಿಗೆ ಅವರೆಲ್ಲರೂ ಉತ್ತಮವಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ. ಕುಟುಂಬಕ್ಕೂ ಮುಜುಗರ ಬರಬಾರದು ಅಂಥೇಳಿ ಹಾಗೆ ಇದ್ದು ಅವನು ಹೋಗ್ತಾ ಇರ್ತಾನೆ. 12 ವರ್ಷ ಮೌನವ್ರತವನ್ನು ಆಚರಣೆ ಮಾಡ್ತಾನೆ. ವಿಶ್ವಾಮಿತ್ರರ ದಯೆ ತನ್ನ ಮೇಲೆ ಇರಲಿ ಅಂತ ಅಪೇಕ್ಷಾ ಮಾಡ್ತಾನೆ. ಈ ಕಡೆಗೆ ವಿಶ್ವಾಮಿತ್ರರ ಸೇವೆಯನ್ನೇನೋ ಮಾಡಿದ್ದಾನೆ, ಆದರೆ ವಸಿಷ್ಠರನ್ನು ಅನಾವಶ್ಯಕವಾಗಿ ದ್ವೇಷವನ್ನು ಮಾಡ್ತಾ ಇದ್ದಾನೆ. ಯಾಕಂದರೆ ವಸಿಷ್ಠರಾದರೂ ತಡಿಬೋದಾಗಿತ್ತು, ನನ್ನ ತಂದೆ ನನ್ನನ್ನು ರಾಜ್ಯ ಬಿಟ್ಟು ಹೊರಗೆ ಕಳಿಸುವಾಗ. ಆದರೆ ಅವರು ಕೂಡ ತಂದೆಯನ್ನೇ ಅವರು ಹೇಳಿದ ಮಾತಿಗೆ ಅವರು ಕೂಡ ಸರಿಯಾದದ್ದು ಅಂತ ಹೇಳಿದ್ದರಿಂದ ಆ ವಸಿಷ್ಠರನ್ನು ಅನಾವಶ್ಯಕವಾಗಿ ದ್ವೇಷವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನನ್ನು ಕ್ಷಮಿಸೋಣ ಅಂತನ್ನುವ ವಸಿಷ್ಠರ ಆಂತರ್ಯ ಅವನಲ್ಲಿ ಬರಲೇ ಇಲ್ಲ. ಆದ್ದರಿಂದ ಗುರುದ್ರೋಹಿಯಾದ ಈಗಂತೂ ಒಮ್ಮೆ ಹಸಿವಿನಿಂದ ಕಂಗಾಲಾಗಿ ಆಹಾರ ಸಿಗದೆ ಸತ್ಯವ್ರತ ತಿರುಗುತ್ತಾ ಇರುವಾಗ ವಸಿಷ್ಠರ ಗೋವನ್ನು ನೋಡ್ತಾನೆ. ಮದ, ಪ್ರಮಾದ, ಉನ್ಮಾದ, ಶ್ರಮ, ಕ್ರೋಧ, ಹಸಿವು, ಅವಸರ, ಭಯ, ಲೋಭ, ಕಾಮ ಇವುಗಳ ಆಕ್ರಮಣಕ್ಕೆ ಬಲಿಯಾಗಿ ವಸಿಷ್ಠರ ಗೋವಾದ ಕಾಮಧೇನುವನ್ನೇ ಕೊಂದು ಹಾಕ್ತಾನೆ. ಅಂದರೆ ನಮಗೆ
ನೋಡ್ರಿ, ಅಂದರೆ ಹಸಿವಾದಾಗ ಅಥವಾ ಸಿಟ್ಟು ಬಂದಾಗ ಅಥವಾ ಇನ್ನೊಬ್ಬರ ಮೇಲೆ ದ್ವೇಷ ಇದ್ದಾಗ ನಾವು ಏನು ಮಾಡುತ್ತೇವೆ ಏನು ಗೊತ್ತಾಗೋದಿಲ್ಲ. ಅದರಿಂದ ಅನೇಕ ಅನರ್ಥಗಳನ್ನು ನಾವು ಮಾಡುತ್ತೇವೆ. ಹೀಗೆ ಆ ಹಸಿವು, ಕಾಮ, ಆಕ್ರೋಶ ಇಂತಹವು ಎಲ್ಲ ಕೆಟ್ಟ ಕರ್ಮಗಳನ್ನು ಮಾಡಿಸ್ತಕ್ಕಂಥದ್ದು. ಹೀಗಾಗಿ ಗೋವನ್ನೇ ಕೊಂದುದರಿಂದ ಗೋಹತ್ಯೆ ಬಂತು. ಮೊದಲೇ ಒಂದು ಅಪರಾಧ ಇತ್ತು, ಅದರ ಜೊತೆಗೆ ಈ ಒಂದು ಅಪರಾಧ. ಗೋಮಾಂಸವನ್ನು ತಾನು ತಿಂದದ್ದಷ್ಟೇ ಅಲ್ಲದೇನೆ ವಿಶ್ವಾಮಿತ್ರರ ಮಕ್ಕಳಿಗೂ ತಿನ್ನಲಿಕ್ಕೆ ಕೊಡುತ್ತಾನೆ. ಇದನ್ನು ಕಂಡು ವಸಿಷ್ಠರು ಭಾರೀ ಸಿಟ್ಟಿಗೆ ಬರುತ್ತಾರೆ. ತನ್ನ ದುರ್ನಡತೆಯಿಂದಾಗಿ ತಂದೆಗೆ ಬೇಸರ ಮೂಡಿಸಿದಂತಹ ಪಾಪ ಒಂದು ಕಡೆಗೆ, ಗುರುವಿಗೆ ಹಾಲು ಕೊಡ್ತಾ ಇರುವಂತಹ ಹಸುವನ್ನು ಕೊಂದಂತಹ ಪಾಪ ಮತ್ತೊಂದು ಕಡೆಗೆ, ಮಂತ್ರಪೂರ್ವಕವಾಗಿ ಪ್ರೋಕ್ಷಿಸದೆ ಮಾಂಸವನ್ನು ತಿಂದಂತಹ ಪಾಪ ಮತ್ತೊಂದು ಕಡೆಗೆ, ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಪಾಪಗಳು ಆ ಸತ್ಯವ್ರತವನ್ನು ಆವರಿಸಿಕೊಂಡಿತು ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಹೀಗೆ 3 ಮಹಾಪರಾಧ ಮಾಡಿದವನಿಗೆ ತ್ರಿಶಂಕು ಅಂತನ್ನುವ ಪಟ್ಟವನ್ನು ವಸಿಷ್ಠರು ಕಟ್ಟುತ್ತಾರೆ. ಈ ಸತ್ಯವ್ರತನು ವಿಶ್ವಾಮಿತ್ರರ ಕುಟುಂಬಕ್ಕೆ ಸೇವೆ ಮಾಡಿದ್ದ ಮಹಾತ್ಮರ ಸೇವೆ ಎಂದಿಗೂ ವ್ಯರ್ಥವಾಗಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಾಮಿತ್ರರೇ ಬಂದು ತ್ರಿಶಂಕುವಿನ ಸುದೀರ್ಘವಾದ ಸೇವೆಯನ್ನು ಕಂಡು ಏನಾದರೂ ವರ ಕೇಳು ಅಂತ ಹೇಳಿದಾಗ ತ್ರಿಶಂಕು ವಿಚಿತ್ರವಾದ ಒಂದು ಬೇಡಿಕೆಯನ್ನು ಇಡ್ತಾನೆ. ಏನಂದರೆ, 12 ವರ್ಷಗಳ ಕಾಲ ಬರಗಾಲ ಕಳೆಯಿತು, ಸುವೃಷ್ಟಿಯೂ ಆಯಿತು. ತಂದೆಯ ಸಿಂಹಾಸನದಲ್ಲಿ ತ್ರಿಶಂಕು ಕೂಡ ಅಲ್ಲಿಯೂ ಕುಳಿತು ಸಿಂಹಾಸನವನ್ನು ಏರಿದ. ಕಡೆಗೆ ಸಶರೀರವಾಗಿಯೇ ಸ್ವರ್ಗವನ್ನು ಸೇರಬೇಕು ಅಂತನ್ನುವ ಅಪೇಕ್ಷೆಯನ್ನು ಮುಂದೆ ಇಡುತ್ತಾನೆ. ಆಗ ಈ ಅಪೇಕ್ಷೆಯನ್ನು ಇಟ್ಟಾಗ ಅವರು ಹೇಳುತ್ತಾರೆ, ಇದು ತಪ್ಪು, ಇದು ಎಂದಿಗೂ ಸಾಧ್ಯ ಇಲ್ಲ. ಮನುಷ್ಯ ಶರೀರದಿಂದ ಸ್ವರ್ಗಕ್ಕೆ ಹೋಗೋದು ಎಂದಿಗೂ ಸಾಧ್ಯ ಇಲ್ಲ. ಇವತ್ತು ನಾವು ಅನೇಕ ಕಡೆಗೆ ನೋಡ್ತೇವೆ. ನೋಡಿ, ನಾವು ಮಠಕ್ಕೆ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ ಯಾವ ಯೂನಿಫಾರ್ಮಲ್ಲಿ ನಾವು ಇರಬೇಕು? ಸ್ಕೂಲಿಗೆ ಹೋದಾಗ ಸ್ಕೂಲಲ್ಲಿ ಏನು ಯೂನಿಫಾರ್ಮ್ ಇರ್ತದೆ ಅದನ್ನು ಹಾಕಿಕೊಂಡು ಹೇಗೆ ಹೋಗ್ತೇವೋ ಹಾಗೆ ನಮ್ಮ ಧರ್ಮ ಎಲ್ಲಿ ಆಚರಣೆ ಮಾಡ್ತೇವೆ, ಒಂದು ಮನೆಯಲ್ಲಿ, ಒಂದು ಮಠ, ದೇವಸ್ಥಾನಗಳಲ್ಲಿ. ನಾವು ಅಲ್ಲಿ ಹೋದಾಗ ಹಾಗೆ ನಮ್ಮ ಧರ್ಮ ಯಾವುದು? ಪ್ಯಾಂಟ್ ಶರ್ಟ್ ಹಾಕ್ಕೊಳ್ಳೋದು ನಮ್ಮ ಧರ್ಮ ಅಲ್ಲ. ಅಂದ ಮೇಲೆ ಧೋತ್ರವನ್ನು ಉಟ್ಟುಕೊಳ್ಳೋದಾಗಲಿ, ಲುಂಗಿ ಅಥವಾ ಪಂಚೆ, ಆ ಥರದ ಧರ್ಮದಲ್ಲಿಯೇ ನಾವು ನಮ್ಮ ಧರ್ಮವನ್ನು ಆಚರಣೆ ಮಾಡಬೇಕು. ಇವತ್ತು ಎಷ್ಟು ಕಡೆಗೆ ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆಗೆ ಅದನ್ನು ಆಚರಣೆ ಮಾಡ್ತಾರೆ. ದೇವಸ್ಥಾನಗಳಿಗೆ ಬಂದರೂ ನಾವು ಮತ್ತೆ ಪ್ಯಾಂಟ್ ಮೇಲೆ ನಾವು ಕೂಡ್ತೀವಿ ಅಂತ ಹೇಳ್ತಾರೆ. ಎಂದಿಗೂ ಅಲ್ಲ. ಆದ್ದರಿಂದ ಅದನ್ನೇ ಇಲ್ಲಿ ತಿಳಿಸ್ತಾರೆ. ನೀನು ಮನುಷ್ಯ ಶರೀರದಲ್ಲಿ ಇದ್ದು ಸ್ವರ್ಗಕ್ಕೆ ನಾನು ಹೋಗ್ತೀನಿ ಅಂತಂದರೆ ಎಂದಿಗೂ ಸಾಧ್ಯ ಇಲ್ಲ. ಅದು ಮಹಾ ತಪ್ಪು, ನಿಷಿದ್ಧ ಮಾರ್ಗದಲ್ಲಿ ಸದ್ಗತಿ. ಹೀಗಾಗಿ ಎಂದಿಗೂ ಇದು ಸಾಧ್ಯ ಇಲ್ಲ. ಈ ಹಠ ತಪ್ಪು ಅಂತರುವುದನ್ನು ಹೇಳುತ್ತಾರೆ. ಆದರೂ ಆ ತ್ರಿಶಂಕು ಭಾರಿದ ಮಹಾ ಸೇವೆ, ವಿಶ್ವಾಮಿತ್ರರ ಕುಟುಂಬದ ರಕ್ಷಣೆ ಅಂತನ್ನುವುದು ಅದು ಸಾಮಾನ್ಯವಾದದ್ದಲ್ಲ. ಸಣ್ಣ ಮಕ್ಕಳು, ಆ ಹೆಂಡತಿ, ಯಾಕಂದರೆ ಏನು ಬೇಕಾದ್ದು ಮಾಡಬಹುದಾಗಿತ್ತು ಅವನು, ಯಾಕಂದರೆ ಯಾರೂ ಇರಲಿಲ್ಲ. ಆದರೆ ಅವನು ಆ ತರಹ ಮಾಡದೇನೆ ಅವರ ಕುಟುಂಬವನ್ನು ರಕ್ಷಣೆ ಮಾಡಿದ್ದರಿಂದ ವಿಶ್ವಾಮಿತ್ರರಿಗೆ ತ್ರಿಶಂಕುವಿನ ಮೇಲೆ ವಾತ್ಸಲ್ಯ ಇದ್ದದರಿಂದ ನನ್ನ ಕುಟುಂಬವನ್ನು ರಕ್ಷಣೆ ಮಾಡಿದವನು ನೀನು ಅಂತ ಹೇಳಿ ಅವರಿಗಾಗಿಯೇ ಒಂದು ಸ್ವರ್ಗವನ್ನು ತಯಾರು ಮಾಡುತ್ತಾರೆ. ತ್ರಿಶಂಕು ಸ್ವರ್ಗ ಅಂತ ಅದು ಖ್ಯಾತಿಯನ್ನು ಪಡೆದುಕೊಳ್ಳುತ್ತಾನೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ಅಷ್ಟು ಉತ್ತಮವಾಗಿರುವಂತಹ ಕಾರ್ಯವನ್ನು ಅವನು ಮಾಡಿದ ಅಂತ ಅನ್ನೋದನ್ನು ಹೇಳುತ್ತಾರೆ. ಆದ್ದರಿಂದ ಅವನಿಗಾಗಿ ಒಂದು ಸ್ವರ್ಗವನ್ನೇ ಸೃಷ್ಟಿ ಮಾಡಿದವರು ವಿಶ್ವಾಮಿತ್ರರು ಅಂತ ಹೇಳಿ ನೋಡಿ, ಅನೇಕ ಕಡೆಗೆ ನಾವು ಹೇಳ್ತೇವೆ ವಿಶ್ವಾಮಿತ್ರರ ಸೃಷ್ಟಿ ಹಾಗೂ ಪರಮಾತ್ಮನ ಸೃಷ್ಟಿ. ನೋಡಿ, ನಾವು ಕಾಯಿಪಲ್ಯ ತಿನ್ನುವಾಗ ಕೆಲವು ಕಾಯಿಪಲ್ಯಗಳನ್ನು ತಿನ್ನಬಾರದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಅವುಗಳಿಂದ ನಮ್ಮ ಮನಸ್ಸಿನಲ್ಲಿ ಅನೇಕ ವಿಕಾರಗಳಾಗ್ತದೆ. ಮನಸ್ಸಿನಲ್ಲಿ ವಿಕಾರವಾದರೆ ಒಳ್ಳೆಯ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವುದಕ್ಕಾಗಿ ತರಕಾರಿಗಳಲ್ಲಿ ಅನೇಕ ತರಕಾರಿಗಳನ್ನು ನಿಷಿದ್ಧ ಮಾಡಿದ್ದಾರೆ. ಯಾಕೆಂದರೆ ಅವು ನಮಗೆ ಒಳ್ಳೆಯದಲ್ಲ. ಯಾಕಂದರೆ ಮನಸ್ಸು ಸರಿಯಾಗಿತ್ತು ಅಂತಾದರೆ ಒಳ್ಳೆಯ ಕರ್ಮ, ಒಳ್ಳೆಯ ವಿಚಾರಗಳು ಬರ್ತದೆ, ಒಳ್ಳೆಯ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ. ಆ ತರಹದ ತರಕಾರಿಗಳನ್ನು ತಿನ್ನುವುದರಿಂದ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವುದಕ್ಕಾಗಿ ಅವೆಲ್ಲವೂ ವಿಶ್ವಾಮಿತ್ರರ ಸೃಷ್ಟಿ. ಹಾಗೆ ವಿಶ್ವಾಮಿತ್ರರು ಬರೀ ಅದನ್ನಷ್ಟೇ ಮಾಡಲಿಲ್ಲ, ತ್ರಿಶಂಕುವಿಗಾಗಿ ಮತ್ತೊಂದು ಸ್ವರ್ಗವನ್ನೇ ಸೃಷ್ಟಿಯನ್ನು ಮಾಡಿದರು ಅಂತ ಹೇಳ್ತಾರೆ. ತನ್ನ ತಪ್ಪಿನಿಂದಾಗಿ ತ್ರಿಶಂಕು ಎಂಬ ನಾಮವೇ ಅವನಿಗೆ ಕೊನೆಯವರೆಗೂ ಉಳಿತು ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ತ್ರಿಶಂಕು 3 ಅಪರಾಧಗಳನ್ನು ಮಾಡಿ ಅನ್ಯ ಗುರುಗಳ ಸೇವೆಯಿಂದ ಮೇಲೆದ್ದು ಬಂದ ತ್ರಿಶಂಕುವಿನ ಪತ್ನಿಯೇ ಸತ್ಯರಥ ಅಂಥೇಳಿ. ಅಂದರೆ ಸತ್ಯವ್ರತ ಇವನು ಪತಿಯ ಹೆಸರಾದರೆ ಸತ್ಯರಥ ಇದು ಪತ್ನಿಯ ಹೆಸರು. ಅವರಿಗೆ ಹರಿಶ್ಚಂದ್ರ ಅಂತನ್ನುವ ಮಗ ಅಲ್ಲಿ ಜನ್ಮವನ್ನು ಪಡೀತಾನೆ ಅಂತನ್ನುವುದನ್ನು ತಿಳಿಸ್ತಾರೆ. ಹೀಗೆ ತ್ರಿಶಂಕುವನ ಪಡಿಯಚ್ಚಾದ ಅವನನ್ನು
ತ್ರೈಶಂಕ ಅಂತ ಹೇಳಿ ಎಲ್ಲರೂ ಕರೀತಾರೆ. ಆ ಕೊನೆಗೆ ಏನಾದರೂ ಸತ್ಯದ ದಾರಿ ಬಿಡದೆ ಅದಕ್ಕಾಗಿ ಧರ್ಮದ ದಾರಿ ಹಿಡಿದು ಅವರು ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾನೆ. ಯಾವಾಗಲೂ ಸತ್ಯವನ್ನು ಮಾತನಾಡೋದು, ಸಾವಿಗೆ ಎಂದಿಗೂ ಅಂಜೋದಿಲ್ಲ. ಧರ್ಮವೇ ಉತ್ತಮವಾದದ್ದು, ದಾನವೇ ದೊಡ್ಡದದ್ದು. ರಾಜಧಾನಿಯನ್ನು ಎಲ್ಲವನ್ನ ಅರ್ಪಣೆ ಮಾಡಲಿಕ್ಕೆ ತಯಾರಾಗಿರ್ತಕ್ಕಂಥವನು, ದಾನವನ್ನು ಸ್ವೀಕಾರ ಮಾಡ್ತಾರೆ ಅಂದರೆ ಏನು ಬೇಕಾದ್ರೂ ದಾನ ಕೊಡಲಿಕ್ಕೆ ತಯಾರಾಗಿರ್ತಕ್ಕಂಥವನು, ಅಷ್ಟು ಉತ್ತಮನಾಗಿರ್ತಕ್ಕಂಥವನು, ಧರ್ಮದಲ್ಲಿಯೇ ಧೀರನಾಗಿರ್ತಕ್ಕಂಥವನು ಈ ಸತ್ಯ ಹರಿಶ್ಚಂದ್ರ ಅಂತನ್ನುವುದನ್ನು ತಿಳಿಸ್ತಾರೆ. ಅಷ್ಟು ನಿಷ್ಕಲ್ಮವಾಗಿರ್ತಕ್ಕಂತಹ ನೀತಿವಂತನಾಗಿರ್ತಕ್ಕಂಥವನು ಈ ರಾಜ ಹರಿಶ್ಚಂದ್ರ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ರುದ್ರಾದಿ ದೇವತೆಗಳು ಅವನ ಸತ್ಯನಿಷ್ಠೆಯನ್ನು ಮೆಚ್ಚಿ ವಿಶ್ವಾಮಿತ್ರರು ಅವನಿಗೆ ಧರ್ಮವಂತ ಅಂತನ್ನುವ ಪಟ್ಟವನ್ನೇ ಕಟ್ಟುತ್ತಾರೆ ಅಂತನ್ನುವ ವಿಚಾರವನ್ನ ಇಲ್ಲಿ ತಿಳಿಸ್ತಾರೆ ಅಂತ ಹೇಳ್ತಾ ಮತ್ತೆ ಮುಂದಿನದನ್ನು ನಾಳಿನ ದಿವಸ ಕೇಳೋಣ ಅಂತ ಹೇಳ್ತಾ ಮಧ್ವಾಂತರಗತ ಶ್ರೀಕೃಷ್ಣಾರ್ಪಣ.